ಬರ ಊರಿ ಓದೆ ಬರಲ್ಲ ಓದ್ಕೊಂಡು ಬಂದಿಲ್ಲ ಅಚ್ಚು ಅನ್ನೋದು ನಂಗೆ ಓದೆ ಬಂದು ತಪ್ಪೋದ್ರಿ ಹಾ ವಿದ್ಯಾ ಸಂಪ್ರದಾಯ शंकरं शंकराचार्यं केशवं बादरायणं सुरभाष्यकृतो वन्दे भगवन्तो पुनः वंदे तम सच्चिदानंदं यतिवर्यं सदाहं संप्रदाय सद्गुरुं सच्चिदानंदं सदाचारं श्री 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 अथवा ಅದಾಯ್ತಾ 178 ಆಯ್ತಾ असत असतो मायया जन्म तत्त्वतो नैव युज्यते वन्ध्या पुत्रो न तत्त्वेन मायया वापि जायते असतो मायया जन्म तत्त्वतो नैव युज्यते वन्ध्या पुत्रो न तत्त्वेन मायया वापि जायते असतः मायया जन्म तत्त्वतः न एव युज्यते वन्ध्यापुत्रः न तत्त्वेन मायया वा अपि जायते असत्यनिंद ಹುಟ್ಟಬಹುದಾ ಅಂತ ಕೇಳಿದ್ರೆ ಅಲ್ಲಯ್ಯ ಸತ್ಯನಿಂದ ಮಾಯೆಯಿಂದ ಹುಟ್ಟಬಹುದು ಸತೋಹಿ ಮಾಯಾ ಜನ್ಮ ಯುಜ್ಯತೆ ಅಂತ ತಪ್ಪುತ್ತಾರೆ ಅಸತ್ಯನಿಂದ ಕೇಳಿದ್ರೆ ಅದೇ ಮೊಲದ ಕೊಂಬಿನಿಂದ ಏನಾದ್ರು ಹುಟ್ಟತ್ತು ಅಂದ್ರೆ ಅದನ್ನ ಸುಳ್ಳು ಸುಳ್ಳಾಗಿ ಹುಟ್ಟಲ್ಲ ನಿಜವಾಗಿ ಹುಟ್ಟಲ್ಲ ಏನು ಹುಟ್ಟಲ್ಲ ಮೊಲದ ಕೊಂಬಿನಿಂದ ಮಾಯೆಯಿಂದಲೂ ಏನು ಹುಟ್ಟಲ್ಲ ನಿಜವಾಗಿಯೂ ಏನು ಹುಟ್ಟಲ್ಲ ಯಾಕಂದ್ರೆ ಅದೇ ಇಲ್ಲದ್ದಾದ್ಮೇಲೆ ಅದನ್ನೇ ಅಂತ ಹುಟ್ಟುತ್ತೆ ಯಾಕೆಂದ್ರೆ ದೃಷ್ಟಾಂತ ವಂಧ್ಯಾಪುತ್ರ ಅಂತ ಒಬ್ಬ ಹುಡುಗ ವಂಧ್ಯಾಪುತ್ರ ಅವನು ಸುಳ್ಳು ಸುಳ್ಳಾಗಿ ಹುಟ್ಟಲ್ಲ ನಿಜವಾಗಿ ಹುಟ್ಟಲ್ಲ ಅವನಿಂದಲೂ ಏನು ಹುಟ್ಟಲ್ಲ ವಂಧ್ಯಾಪುತ್ರ ಅಂತ ಮಾಡಲಿಲ್ಲ ವಂಧ್ಯಾಪುತ್ರ ಹಾಗೆ ಮಾಡಿದ್ರು ವಂಧ್ಯಾಪುತ್ರನು ಅಂದ್ರೆ ಬಂಜೆ ಮಗನು ಮಾಯಿಂದ ಹುಟ್ಟಲ್ಲ ನಿಜವಾಗಿ ಹುಟ್ಟಲ್ಲ ಬಂಜೆ ಮಗನಿಂದ ಸುಳ್ಸಾಗಿ ಹುಟ್ಟಲ್ಲ ಮಾಯಿನ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಪಂಚಮಿ ಅದಕ್ಕೆ ಹಾಕ ವಂಧ್ಯಾಪುತ್ರ ತತ್ವೇನ ಮಾಯ ವಂಧ್ಯಾಪುತ್ರನೇ ಮಾಡ್ಬಿಟ್ರು ಇವಾಗ ಅಸತ್ತಿನಿಂದ ಹುಟ್ಟೋದು ವಂಧ್ಯ ಅಸತ್ತಲ್ಲ ಅಸತ್ತಿನಿಂದ ಸುಳ್ಸುಳಾಗಿ ಹುಟ್ಟ ನಿಜ ಹುಟ್ಟ ಅಸತ್ ವಂಧ್ಯಾಪುತ್ರ ಅಸತ್ತು ವಂಧ್ಯಾಪುತ್ರಾತ್ ಮಾಯ ಸತಃ ಅಲ್ವಾ ಅವ್ರು ವಂಧ್ಯಾಪುತ್ರನೇ ಸುಳ್ಸುಳಾಗಿ ಹುಟ್ಟಲ್ಲ ನಿಜವಾಗಿ ಹುಟ್ಟಲ್ಲ ಅಂತ ಇದ್ದಾರೆ ಮಲ್ದ ಕೊಂಬೆ ನಿಜವಾಗಿ ಹುಟ್ಟಲ್ಲ ಸುಳ್ಸುಳಾಗಿ ಹುಟ್ಟಲ್ಲ ಮಲ್ದ ಕೊಂಬಿನಿಂದ ಅಲ್ಲ ಮಲ್ದ ಕೊಂಬಿನಿಂದ ಇಲ್ಲದ್ದು ಹುಟ್ಟಲ್ಲ ಸುಳ್ಳು ಹುಟ್ಟಲ್ಲ ನಿಜವಾಗಿ ಹುಟ್ಟಲ್ಲ ನನಗೆ असद्वादिनाम् असतः भावस्य माया तत्त्वतो वा न कथञ्चन जन्म युज्यते असद्वादिनाम् असद्वादिಗಳಿಗೆ ಅಂದ್ರೆ ಭಿಕ್ಷೆ ಆಗಲು ಉಂಟು ಭಾಗ್ಯವನ್ನೇ ಅಮ್ಮಮ್ಮ ಭಾಗ್ಯ ನಾಳೆ ಕೊಂಡಿದ್ದೇನೋ ಅನ್ನ ಭಿಕ್ಷೆಗ ಯಾರು ಭಾಗ್ಯ ಹಾ ಅವರು ಇವರು ಹರೀಂದ್ರನಾಥ್ ಇವರಿಗೆ ಜೈದೀಪ್ ಹೇಳಿದ್ದು ಆ ಜೈದೀಪರಿಗೆ ಪ್ರಕಾರವಾಗಿ ಅಸತ್ತಿನಿಂದ ಒಂದು ಭಾವ ಅಂದ್ರೆ ವಸ್ತು ಅದು ಸುಳ್ಳುಳಾಗಿ ಹುಟ್ಟಲ್ಲ ನಿಜವಾಗಿ ಹುಟ್ಟಲ್ಲ ಅಂದ್ರೆ ಮೊಲದ ಕೊಂಬಿನಿಂದ ಏನೂ ಹುಟ್ಟಲ್ಲ ಸುಳ್ಳುಳಾಗಿ ಹುಟ್ಟಲ್ಲ ನಿಜವಾಗಿ ಹುಟ್ಟಲ್ಲ ಅಲ್ಲಿ ಮೊಲದ ಕೊಂಬಿನಿಂದ ಹುಟ್ಟಲ್ಲ ಅನ್ನೋದು ಬೇರೆ ಮೊಲದ ಕೊಂಬು ಹುಟ್ಟಲ್ಲ ಅನ್ನೋದು ಬೇರೆ
ಈ ಭಾಷ್ಯಕಾರರು ಅಸತಃ ಅನ್ನೋ ಪಂಚಮಿ ಇಟ್ಕೊಂಡು ಷಷ್ಠಿ ಇಟ್ಕೊಂಡಿದ್ದಾರೋ ಅಂದ್ರೆ ಅಸತಃ ಭಾವಸ್ಯ ಅನ್ನೋ ಷಷ್ಠಿ. ಅಸತ್ಯೆಂಬ ಪದಾರ್ಥಕ್ಕೆ ಮಾಯೆಯಿಂದಲೂ ಹುಟ್ಟಿಲ್ಲ, ನಿಜವಾಗಿಯೂ ಹುಟ್ಟಿಲ್ಲ ಅಂತ ಇದ್ದಾರೆ. ಯಾವುದು ಇಲ್ಲದ್ದಾದ ಪದಾರ್ಥವೋ, ಮೊಲ್ದುಕೊಂಬು ಇಲ್ಲದ್ದು, ಬಂಜೆ ಮಗ ಇಲ್ಲದ್ದು, ಆ ಇಲ್ಲದ್ದಾದ ಪದಾರ್ಥಕ್ಕೆ ಸುಳ್ಳಾದ ಜನ್ಮವೂ ಇಲ್ಲ, ನಿಜವಾಗಿಯೂ ಜನ್ಮ ಇಲ್ಲ. ಇಲ್ಲದ್ದಾದ್ರಿಂದಲೇ ಅದಕ್ಕೆ ಜನ್ಮ ಎಲ್ಲಿಂದ ಬರುತ್ತೆ ಅಂತ ಇದ್ದಾರೆ. ಇದ್ದದ್ದಕ್ಕೆ ಜನ್ಮ ಹೇಗೋದು ಹೊಂದಿಸ್ಬೋದು, ಇಲ್ಲದ್ದಕ್ಕೆ ಜನ್ಮ ಹೆಂಗೆ ಹೊಂದಿಸ್ತೀರಾ? ಅದರಿಂದ ಇಲ್ಲದ್ದಕ್ಕೆ ಸುಳ್ಳಾಗಿಯೂ ಜನ್ಮ ಹೊಂದಲ್ಲ, ನಿಜವಾಗಿಯೂ ಜನ್ಮ ಹೊಂದಲ್ಲ ಅಂದ್ರು. ಯಾಕಂದ್ರೆ ಅದೃಷ್ಟತ್ವ ಅದು ಕಂಡಿದೆ ಲೋಕದಲ್ಲಿ. ಯಾಕೆ ಇದು ಸಾಂಖ್ಯಾದಿಗಳು ದೃಷ್ಟಾಂತ ಬಲದಿಂದಲೇ ತತ್ವವನ್ನ ಸಿದ್ಧಾಂತವನ್ನು ಮಂಡನೆ ಮಾಡುವವರು. ದೃಷ್ಟಾಂತ ಬಲದಿಂದ ಮಂಡನೆ ಮಾಡುವರು, ದೃಷ್ಟಾಂತ ಕೊಟ್ಟವರು ಪ್ರೂವ್ ಮಾಡಬೇಕು. ಇಲ್ಲದ್ರಿಂದ ಸುಳ್ಳಾಗಿ ಆಗಲಿ ನಿಜವಾಗಿ ಆಗಲಿ ಹುಟ್ಟಿದ್ದಕ್ಕೆ ಏನು ದೃಷ್ಟಾಂತ ಇಲ್ಲ. ಮೊಲದ ಕೊಂಬಿನಿಂದ ಸುಳ್ಳಾದದ್ದು ಹುಟ್ಟಲ್ಲ, ನಿಜವಾದದ್ದು ಹುಟ್ಟಲ್ಲ. ಹಾಗೆ ಮಂಜೆ ಮಗಳಿಂದ ನಿಜವಾದದ್ದು ಹುಟ್ಟಲ್ಲ, ಸುಳ್ಳಾದದ್ದು ಹುಟ್ಟಲ್ಲ. ಅದು ಹೇಳ್ತಾರೆ, ನಹಿ ವಂದ್ಯಾಪುತ್ರ ಮಾಯಾ ತತ್ವತೋ ವಾ ಜಾಯತೆ. ವಂದ್ಯಾಪುತ್ರನು ಆತನು, ಅವನೇ. ಅವನು ಸುಳ್ಳಾಗಿ ಹುಟ್ಟಲ್ಲ, ನಿಜವಾಗಿ ಹುಟ್ಟಲ್ಲ. ವಂದ್ಯಾಪುತ್ರ ಅನ್ನೋದು ಒಂದು ವಿಕಲ್ಪ, ಅದು ಮನಸ್ಸಿಂದು. ಮೊಲದ ಕೊಂಬು ಅನ್ನೋದಿದೆಯಲ್ಲ, ಮೊಲದ ಕೊಂಬು ಅನ್ನೋದು ಒಂದು ವಿಕಲ್ಪವೇ ಹೊರತು ಅದೊಂದು ಪದಾರ್ಥ. ಮೊಲ ಒಂದಿದೆ, ಕೊಂಬಿನ ಯಾವುದೋ ಇದೆ. ಯಾವುದೋ ಕೊಂಬನ್ನು ಯಾವುದೋ ಮೊಲವನ್ನು ಮನಸ್ಸಲ್ಲಿ ಕೂಡಿಸ್ಕೊಂಡು ಮೊಲದ ಕೊಂಬನ್ನು ಅಂತಿದೆ ಹೊರತು ಆ ಪದವೇ ತಪ್ಪು. ಮೊಲದ ಕೊಂಬು ಅನ್ನೋ ಆ ಕಾಂಬಿನೇಷನ್ ಹೊಂದಲ್ಲ. ಮೊಲ ಆದ್ರೆ ಕೊಂಬಿಲ್ಲ, ಕೊಂಬಾದ್ರೆ ಮೊಲ ಅಲ್ಲ. ಎಲ್ಲೋ ಕಂಡ ಮೊಲವನ್ನ, ಎಲ್ಲೋ ಕಂಡ ಕೊಂಬನ್ನ ನಾವು ಮನಸ್ಸಲ್ಲಿ ಕೂಡಿಸ್ಕೊಂಡು ಮೊಲದ ಕೊಂಬು ಅಥವಾ ಬಂಜೆ ಒಬ್ಬ ಕಂಡಿದ್ದಾನೆ, ಬಂಜೆ ಮಕ್ಕಳಾಗದೇ ಇದ್ದವನು ಹಾಗೆ. ಇನ್ನೊಬ್ಬ ಮಗ ಅನ್ನೋದನ್ನು ಕಂಡಿದ್ದಾರೆ. ಆ ಬಂಜೆಗೆ ಆ ಮಗನ ಕೂಡಿಸೋದಿದೆಯಲ್ಲ, ಅದು ಆಗೋಲ್ಲ ಅಂತ ಇದ್ದಾರೆ. ಅದು ಸುಳ್ಳಾಗಿಯೂ ಆಗಲ್ಲ, ನಿಜವಾಗಿಯೂ ಆಗಲ್ಲ ಅಂತ ಇದ್ದಾರೆ. ಮಾಯಿಯಿಂದಲಾಗಲಿ ತತ್ವದಿಂದಲಾಗಲಿ ವಂದ್ಯಾಪುತ್ರ ಇಂದ ಬಂಜೆ ಮಗ ಹುಟ್ಟೋದು ಅನ್ನೋದು ಹೊಂದಲ್ಲ ಅಂದ್ರು. ತಸ್ಮಾತ್ ಅಸದ್ವಾದೋ ದೂರದೇವ ಅನುಪನ್ನ ಸಹ. ಇಲ್ಲಿ ಅಸದ್ವಾದ ನೈಯಾಯಿಕರದ್ದು, ಕಾಣಾದರದ್ದು, ಬೌದ್ಧರದ್ದು, 3 ಜನ ಅಸದ್ವಾದಿಗಳು. ಇನ್ನು ಇಲ್ಲದ್ರಿಂದ ಹುಟ್ಟತ್ತೆ ಅಂತ ಹೇಳುವರು. ಇಲ್ಲದ್ರಿಂದ ಹುಟ್ಟತ್ತೆ ಅಂತ ಹೇಳುವಂತಹ ವಾದ ಏನಿದೆ, ಅದು ದೂರದಿಂದಲೇ ತಳ್ಳಿ ಹಾಕಿದಂತಾಯ್ತು. ಅದು ಯಾವ ರೀತಿಯಿಂದಲೂ ಹೊಂದಲ್ಲ. ಅದು ಯುಕ್ತಿ ಹೊಂದಲ್ಲ, ದೃಷ್ಟಾಂತ ಇಲ್ಲ, ಅನುಭವ ಇಲ್ಲ, ಶ್ರುತಿ ಇಲ್ಲ. ಅದನ್ನ ಯಾವ ರೀತಿಯಿಂದಲೂ ಅದನ್ನು ಒಪ್ಪೋಕ್ಕಾಗಲ್ಲ. ಅದು ಇವತ್ತು ಎಲ್ಲರೂ ಕೂಡ ಅವರಿಗೆ ಮಕ್ಕಳಿರಲಿಲ್ಲ, ಮಕ್ಕಳಾಯ್ತು, ಮನೆ ಇರಲಿಲ್ಲ, ಮನೆ ಬಂತು, ವಾಹನ ಇರಲಿಲ್ಲ, ಇಲ್ಲದ್ರಿಂದ ಬಂತು. ಇಲ್ಲದ್ರಿಂದ ಬಂತು, ಇಲ್ಲದ್ದು ಅಂತ ಅಂದ್ಕೊಂಡದ್ದು ಇದ್ದದ್ದು ಅಂತ ಆಯ್ತು. ನಾವು ಇಲ್ಲ ಅಂತ ಅಂದ್ಕೊಂಡಿದ್ದ ಅದು ಇದೆ ಅಂತ ಆಯ್ತು ಅನ್ನೋ ವಿಷಯ ಬೇರೆ. ಇಲ್ಲದ್ದರಿಂದ ಬಂತು ಅನ್ನೋ ಅರ್ಥ ಬೇರೆ. ಇಲ್ಲದ್ರಿಂದ ಇಲ್ಲದಕ್ಕೆ ಇಲ್ಲದ್ದು, ಇಲ್ಲದ್ದನ್ನು, ಇಲ್ಲದ್ದರಿಂದ, ಇಲ್ಲದ್ದಿಗೆ, ಇಲ್ಲದ್ದರಿಂದ, ಇಲ್ಲದರಿಂದ, ಇಲ್ಲದ್ದರ, ಇಲ್ಲದ್ದರಲ್ಲಿ 7 ವಿಭಕ್ತಿಯು ಕೂಡ ಸುಮ್ಮನೆ ಕಲ್ಪನೆ ಹೊರತು ಇಲ್ಲದ್ದು ಅನ್ನೋದು ವಿಭಕ್ತಿ ಹಾಕೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲದ್ದು ಅನ್ನೋದು ಅಭಾವ. ಅಭಾವಕ್ಕಿಂತ ವಿಭಕ್ತಿ, ಅಭಾವಕ್ಕಿಂತ ಸಂಬಂಧವಾಗಲಿ ವಿಭಕ್ತಿಯಾಗಲಿ ಕಾರಕತ್ವ ಏನೂ ಬರಲ್ಲ ಇಲ್ಲದಕ್ಕೆ. ಇಲ್ಲದ್ದು ಅಂದ್ರೆ ತುಚ್ಛ, ನೈಸ್ವಾಭಾವ್ಯ, ಅದು ಅಶೂನ್ಯ. ಅದಕ್ಕೆ ಯಾವ ಕ್ರಿಯಾಪದವೂ ಆ್ಯಡ್ ಆಗಲ್ಲ, ವಿಭಕ್ತಿಯೂ ಆಗಲ್ಲ, ವಿಶೇಷಣವೂ ಆ್ಯಡ್ ಆಗಲ್ಲ, ಏನು ಸೇರ್ಕೊಳ್ಳಲ್ಲ, ಯಾವುದು ಸೇರ್ಕೊಳ್ಳಲ್ಲ ಇಲ್ಲದಕ್ಕೆ. ಅಸದ್ವಾದವು ದೂರದಿಂದಲೇ ಅಂದ್ರೆ ಬಹಳ ದೂರದಿಂದಲೇ ಅದನ್ನ ನಾವು ತಳ್ಳಿ ಹಾಕಿದಂತಾಯ್ತು. ಅದು ಹೊಂದಲ್ಲ, ಯಾವ ರೀತಿಯಿಂದಲೂ ಅದನ್ನ ಅನುಸರಣೆ ಮಾಡಬಾರ್ದು ಅಂತ ನೀವು ಹೇಳೋದಾದ್ರೆ, ಈ ಕಲ್ಪನೆ ಮಾಡ್ಕೊಳಕ್ಕೂ ಆಗಲ್ಲ. ಅಸತ್ತಿನಿಂದ ಹುಟ್ಟತ್ತೆ ಅಂತಂದ್ರೆ ಹಾಗೆ ಹೇಳುವಾತನಾದ್ರೂ ಇರಲೇಬೇಕು. ಅಸತ್ತು ಅಂತ ಹೇಳೋದು, ಆ ಹೇಳುವಾತನಿಂದ ಹುಟ್ಟತ್ತೆ ಅನ್ನೋದೇನಿದೆ ಅದೇ ವೇದಾಂತ ಕರ್ತೃವಾಗೋದು. ಹೇಳುವಾತನು ಅಂದ್ರೆ ಹೇಳುವ ಕರ್ತೃ ಅಲ್ಲ, ಹೇಳುವ ಕರ್ತೃವಿಗೆ ಆತ್ಮನಾಗಿರ್ತಕ್ಕಂಥ ಸ್ವರೂಪನು ಅವನಿದ್ದೇ ಇರ್ತಾನೆ. ಅದನ್ನು ಅಭಾವ ಮಾಡೋಕ್ಕಾಗೋದೇ ಇಲ್ಲ. ಅದರಿಂದ ಹುಟ್ಟುತ್ತೆ ಅಂದ್ರೆ ವ್ಯವಹಾರದಿಂದ ಒಂದು ಹೇಳ್ಬೋದು. ಆದರೆ ನಿಜವಾಗಿ ಇದ್ದದ್ದಾದ್ಮೇಲೆ ಇದ್ದದ್ದು ಹುಟ್ಟಬೇಕಾಗಿಲ್ಲ, ಇದ್ದದ್ದು ಇದ್ದೇ ಇರುತ್ತೆ, ಅವಾಗಲೂ ಹುಟ್ಟು ಹೋದಲ್ಲ ಅಂತ ಪರಮಾರ್ಥದಿಂದ ಅದು ಮಾಡಿದ್ದಾರೆ. ಕಥಂ ಪುನಃ ಸತಃ ಮಾಯೈವ ಜನ್ಮ ಇತಿ ಉಚ್ಯತೆ. ಹಿಂದೆ ನೀವು ಸತೋಹಿ ಮಾಯೆಯ ಜನ್ಮ ಅಂದ್ರೆ ಅದಕ್ಕೆ ಇದು ಕೊಡ್ಲಿಲ್ಲ, ಯುಕ್ತಿ ಕೊಡ್ಲಿಲ್ಲ, ಪ್ರೂವ್ ಮಾಡ್ಲಿಲ್ಲ. ಈಗ ಅದನ್ನ ಮಾಡಿ ಅಂತ ಇದ್ದಾನೆ. ಆಯ್ತಪ್ಪ, ಇರೋದ್ರಿಂದ ಹುಟ್ಟತ್ತೆ ನೀವು ಅಂತಿದ್ದೀರಲ್ಲ, ಇರೋದ್ರಿಂದ ಅದು ಹೇಗೆ ಹುಟ್ಟತ್ತೆ, ಇರೋದ್ರಿಂದ ಯಾಕೆ ಹುಟ್ಟಬೇಕು, ಇರೋದ್ರಿಂದ ಹೇಗೆ ಹುಟ್ಟತ್ತೆ, ಇದ್ದದ್ದು ಹುಟ್ಟತ್ತೆ ಅಂದ್ರೆ ಶಬ್ದಕ್ಕೆ ಅರ್ಥ ಏನು, ಅದನ್ನ ಸ್ವಲ್ಪ ಬಿಡಿಸಿ ಹೇಳಿ ಅಂತ ಕೇಳ್ತಾ ಇದ್ದಾನೆ. ಯಾಕೆಂದ್ರೆ ಇರೋದು ಇದ್ದೇ ಇರುತ್ತೆ, ಆದ್ರಿಂದ ಹುಟ್ಟಬೇಕಾಗಿಲ್ಲ.
ಆಮೇಲೆ ಇರೋದ್ರಿಂದ ಇರೋದು ಹುಟ್ಟತ್ತೋ, ಇರೋದ್ರಿಂದ ಇಲ್ಲದ್ ಹುಟ್ಟತ್ತೋ ಅಂದ್ರೆ ಇರೋದ್ರಿಂದ ಇಲ್ಲದ್ ಹುಟ್ಟಲ್ಲ, ಇರೋದ್ರಿಂದ ಇರೋದು ಹುಟ್ಟಬೇಕಾಗಿಲ್ಲ. ಇರೋದ್ರಿಂದ ಹುಟ್ಟತ್ತೆ ಶಬ್ದಕ್ಕೆ ಅರ್ಥ ಏನು, ಅದನ್ನ ಹೆಂಗ್ ಹೊಂದಿಸ್ತೀರಾ ಅಂತ ಅವನು ಪ್ರಶ್ನೆ ಅಭಿಪ್ರಾಯ ಅಷ್ಟಿಟ್ಕೊಂಡು, ಮಾಯಿಂದಲಾದರೂ ಇರೋದ್ರಿಂದ ಹೇಗೆ ಹುಟ್ಟತ್ತೆ ಅಂತ ಹೇಳ್ತೀರಾ ಅಂತ ಪ್ರಶ್ನೆ. ವೇದಾಂತ ಸಿದ್ಧಾಂತ ಪ್ರಕಾರ ಹುಟ್ಟು ಅಂತಂದ್ರೆ ಕಲ್ಪನೆ, ಕಲ್ಪನೆಗೆ ಆಧಾರವೇ ಕಾರಣ ಆಸ್ಪದ, ನಿಜ ಹುಟ್ಟುವುದಿಲ್ಲ ಅಂತ ನೆನ್ನೆ ಹೇಳಿದೆ. ಆದರೂ ವ್ಯಾವಹಾರಿಕವಾಗಿ ಏನೋ ಆಗತ್ತೆ, ತೋರ್ಕೊಳ್ಳುತ್ತೆ, ವಿಕಾರವಾಗತ್ತೆ, ಮರೆಯಾಗತ್ತೆ ಅಂತ ಇಟ್ಕೊಂಡಿದೀವಲ್ಲ, ಹಾಗೆಲ್ಲ ಏನಾದ್ರೂ ಆಗೋದಾದ್ರೆ ಅದು ಇರೋದಕ್ಕಾಗ್ಬೇಕೆ ಹೊರತು ಇಲ್ಲದಕ್ಕಾಗೋ ಹಾಗಿಲ್ಲ ಅಂತ. ಅದು ಹೇಗಾಗತ್ತೆ, ಇರೋದಕ್ಕಾದ್ರೂ ಇದೆಲ್ಲ ಹೇಗಾಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಈ ಕೊಳ್ಳಿ ದೃಷ್ಟಾಂತ ಕೊಡ್ತಾರೆ ಮುಂದೆ. ಅದು ಯಥಾ ಸ್ವಪ್ನೆ ಮುಂದೆ ಇವಾಗ ಇದು ಸ್ವಪ್ನ ದೃಷ್ಟಾಂತ, ಇವಾಗ ಸ್ವಪ್ನ ದೃಷ್ಟಾಂತ ಕೊಟ್ಟು ಆಮೇಲೆ ಕೊಳ್ಳಿ ದೃಷ್ಟಾಂತ ಕೊಡ್ತಾರೆ. ಯಥಾ ಸ್ವಪ್ನೆ ದ್ವಯಾಭಾಸಂ ಸ್ಪಂದತೆ ಮಾಯಾ ಮನಃ ತಥಾ ಜಾಗ್ರದ್ವಯಾಭಾಸಂ ಸ್ಪಂದತೆ ಮಾಯಾ ಮನಃ. ಯಥಾ ಸ್ವಪ್ನೆ ದ್ವಯಾಭಾಸಂ ಸ್ಪಂದತೆ ಮಾಯಯಾ ಮನಃ ತಥಾ ಜಾಗ್ರದ್ವಯಾಭಾಸಂ ಸ್ಪಂದತೆ ಮಾಯಯಾ ಮನಃ. ಯಥಾ ಸ್ವಪ್ನೆ ದ್ವಯಾಭಾಸಂ ಸ್ಪಂದತೆ ಮಾಯಯಾ ಮನಃ ತಥಾ ಜಾಗೃತ್ ದ್ವಯಾಭಾಸಂ ಸ್ಪಂದತೆ ಮಾಯಯಾ ಮನಃ. ಹೇಗೆ ಕನಸಿನಲ್ಲಿ ಮನಸ್ಸು ಮಾಯೆಯಿಂದ ಅಲುಗಾಡುತ್ತೆ ಅಂದ್ರು. ಮನಸ್ಸು ಅಲುಗಾಡುತ್ತೆ ಅನ್ನೋದನ್ನು ಒಪ್ತಾ ಇಲ್ಲ. ನಾವು ವ್ಯವಹಾರದಲ್ಲಿ ಮನಸ್ಸಿನ ಅಲುಗಾಟ ಅದೇ ತೋರಿಕೆ ಅಂದ್ರೆ, ಮನಸ್ಸು ಅಲುಗಾಡುತ್ತೆ ಅನ್ನೋದು ಮಾಯೆ ಮಹಾರಾಯ. ಮನಸ್ಸೆಂಬ ತತ್ವವೇ ಇಲ್ಲ, ಅದು ಕಾಲ್ಪನಿಕ ವಸ್ತು. ಅದು ಕಾಲ್ಪನಿಕ ವಸ್ತು ಅಲ್ಲಾಡುತ್ತೆ, ತೋರ್ಕೊಳತ್ತೆ ಅಂದ್ರೆ ಅರ್ಥ ಏನೋ, ಅದು ಮಾಯೆಯಿಂದ ಅಂದ್ರೆ ಮಾಯಾ ಶಬ್ದಕ್ಕೆ ಹುಸಿ ತೋರಿಕೆ, ಇಲ್ಯೂಷನ್ ಅಂತ ಅರ್ಥ ಮಾಯೆ ಅಂತಂದ್ರೆ. ಯುಕ್ತಿಹೀನ ಪ್ರಕಾಶ್ಯಸ್ಯ ಸಂಜ್ಞಾ ಮಾಯೇತಿ ಕಥ್ಯತೆ ಅಂತ ಹೇಳ್ತಾರೆ ಡೆಫಿನೇಷನ್. ಮಾಯೆಗೆ ಲಾಜಿಕ್ ಇಲ್ಲದೆ ತೋರೋದಕ್ಕೆ ಮಾಯೆ ಅಂತ ಹೆಸರು. ಪ್ರೂವ್ ಇಲ್ಲ, ಸುಮ್ಮನೆ ಅರ್ಥವಿಲ್ಲದೆ ತೋರುತ್ತಲ್ಲ, ಅದಕ್ಕೆ ಮಾಯೆ ಅಂತಾರೆ. ಹೇಗೆ ಸ್ವಪ್ನದಲ್ಲಿ ಕನಸಿನಲ್ಲಿ ಮನಸ್ಸು ದ್ವೈತಾಭಾಸವಾಗಿ ಬಿಡಿಬಿಡಿಯಾದ ಅನಾತ್ಮ ವಸ್ತು ರೂಪವಾಗಿ ಮಾಯೆಯಿಂದಲೇ ಹೇಗೆ ಅಲುಗಾಡ್ತಾ ತೋರುತ್ತೋ, ಮಾಯೆಯ ಮನಃ ಸ್ವಪ್ನೇ ಸ್ಪಂದತೆ. ಸ್ವಪ್ನದಲ್ಲಿ ಮನಸ್ಸು ಮಾಯೆಯಿಂದಲೇ, ಅಲ್ಲಿ ಮಾಯೆ ಅಂದ್ರೆ ಸ್ಟ್ರೆಸ್ ಮಾಡಬೇಕು, ಅದನ್ನು ಒತ್ತಬೇಕು. ಮನಃ ಸ್ಪಂದತೆ ಅಂತ ಒತ್ತಬಾರ್ದು. ಮನಸ್ಸು ಅಲುಗಾಡುತ್ತೆ ಅಲ್ಲ, ಮನಸ್ಸು ಅಲುಗಾಡುತ್ತೆ ಅನ್ನೋದು ಮಾಯೆ. ನಿಜವಾಗಿ ಮನಸ್ಸು ಅಲುಗಾಡಲ್ಲ, ಅಲುಗಾಟವಿಲ್ಲ, ಅದು ಬರೀ ತೋರಿಕೆಯೇ. ಇರೋದು ಆತ್ಮ ಒಬ್ಬನೇ ಕಲ್ಪಿತವಾದ ಮನಸ್ಸೆಂಬ ರೂಪದಿಂದ ಅಲುಗಾಡದವನಂತೆ ತೋರ್ತಾರೆ. ಅಥಾ ಅದೇ ರೀತಿ ಜಾಗೃತಲ್ಲೂ ಎಚ್ಚರದಲ್ಲೂ ಕೂಡ ಮನಸ್ಸಿನ ಸ್ಪಂದನವೇ, ಮನಸ್ಸಿನ ಅಲುಗಾಟವೇ, ಅದು ಕೂಡ ಮಾಯೆಯಿಂದಲೇ. ತಥಾ ಜಾಗೃತಿ ಅಂತ ಹೇಳಿದರೆ, ಕನಸಿನಲ್ಲಿ ದ್ವೈತ ತೋರೋದು ಹೇಗೆ ಮಾಯೆಯೋ, ಬರೀ ಮನಸ್ಸಿನ ಅಲುಗಾಟವೋ, ಅದೇ ರೀತಿ ಜಾಗೃತಲ್ಲೂ ಕೂಡ ದ್ವೈತ ತೋರೋದು ಮಾಯೆ ಮತ್ತು ಬರೀ ಮನಸ್ಸಿನ ಅಲುಗಾಟವೇ. ಮನಸ್ಸನ್ನು ಬಿಟ್ಟು ಪ್ರಪಂಚ ಇಲ್ಲ, ವಸ್ತು ಇಲ್ಲ ಅಂತ ಇದ್ದಾರೆ. ನಾವು ಹೊರಗಡೆ ಪ್ರಪಂಚ ಇದೆ, ನಮಗೊಂದು ದೇಹ ಇದೆ, ದೇಹದಲ್ಲಿ ಇಂದ್ರಿಯ ಇದೆ, ಇಂದ್ರಿಯದ ಹಿಂದ್ಗಡೆ ಮನಸ್ಸಿದೆ, ಅದರ ಹಿಂದ್ಗಡೆ ನಾನಿದ್ದೀನಿ, ನಾನು ಮನಸ್ಸಿನಿಂದ ಇಂದ್ರಿಯ ಮೂಲಕ ಪ್ರಪಂಚವನ್ನು ನೋಡ್ತಾ ಇದ್ದೀನಿ. ವ್ಯವಹಾರ ಅದು ಅನುಭವವನ್ನು ಕೇಳಿದ್ರೆ ಇಂದ್ರಿಯ ಪ್ರಪಂಚ ನಾನು ನೋಡ್ತಾ ಇದ್ದೀನಿ ಅಷ್ಟು ಮನಸ್ಸಿನ ಅಲುಗಾಟವೇ. ಮನಸ್ಸಿಲ್ಲದೆ ಹೋದ್ರೆ ನಾನೆಂಬುದರ ಅಭಿವ್ಯಕ್ತಿ ಇಲ್ಲ, ಇಂದ್ರಿಯಗಳ ಅಸ್ತಿತ್ವ ಇಲ್ಲ, ವಿಷಯದ ಅಸ್ತಿತ್ವ ಇಲ್ಲ, ಅದನ್ನು ಅಲುಗಾಟ ಇಲ್ಲ ಅಂತ ಬರುತ್ತೆ. ಅಂದ್ರೆ ಈಗಲೇ ಪ್ರಪಂಚ ಅನ್ನೋದು ತೋರಿಕೆ, ಭ್ರಾಂತಿ, ಇಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಜಾಗೃತಿನಲ್ಲೂ ಎಚ್ಚರದಲ್ಲೂ ಕೂಡ ಮನಸ್ಸು ದ್ವಯಾಭಾಸವಾಗಿ ಏನು ಅಲುಗಾಡ್ತಾ ಇದೆ, ಇದು ಮಾಯೆಯಿಂದಲೇ ಅಲುಗಾಡುತ್ತಿರುವುದು. ಮಾಯಾ ರೂಪವನ್ನ ಅನ್ನೋ ತೋರಿಕೆ ರೂಪವನ್ನ ಬಿಟ್ಕೊಂಡ್ಬಿಟ್ರೆ ಈಗಲೇ ಮನಸ್ಸು ಸ್ವಸ್ಥಂ ಶಾಂತಂ ಸನಿರ್ವಾಣಂ ಅಕಥ್ಯಂ ಸುಖಮುತ್ತಮಂ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಎಲ್ಲಿವರೆಗೆ ತತ್ವವನ್ನು ಅರಿಯಲ್ಲೋ ಅಲ್ಲಿವರೆಗೆ ಆ ಮನಸ್ಸು ಅಲುಗಾಟ ವಿಷಯ ತೋರ್ತಾನೇ ಇರುತ್ತೆ. ಇದು ಭಾಷ್ಯ. ಯಥಾ ರಜ್ವಾಂ ಜ್ಞಾಪಕ ಮಾಡ್ತಾ ಇದ್ದಾರೆ. ರಜ್ಜು ಯಥಾ ರಜ್ವಾಂ ವಿಕಲ್ಪಿತ ಸರ್ಪ
ರಜ್ಜು ರೂಪೇಣ ಅವೇಕ್ಷಮಾಣ ರೂಪೇಣ ಮಾನಸನ್ ಏವಂ ಮನಃ ಪರಮಾರ್ಥ ವಿಜ್ಞಪ್ತಿ ಆತ್ಮರೂಪೇಣ ಪರಮಾರ್ಥ ವಿಜ್ಞಪ್ತಿ ಆತ್ಮರೂಪೇಣ ಅವೇಕ್ಷಮಾಣಂ ಸತ್ ದೃಶ್ಯಮಾನಂ ಸತ್ ಗ್ರಾಹ್ಯ ಗ್ರಾಹಕ ರೂಪೇಣ ದ್ವಯಾಭಾಸಂ ಸ್ಪಂದತೆ ಸ್ವಪ್ನೆ ಗ್ರಾಹ್ಯಗ್ರಾಹಕ ರೂಪೇಣ ದ್ವಯಾಭಾಸಂ ಸ್ಪಂದತೆ ಮಾಯಾಂ ರಜ್ವ ಇವ ಸರ್ಪ ಮಾಯಾ ರಜ್ವಾಮಿವ ಸರ್ಪ ಒಳ್ಳೆ ವಿಷಯ. ಎರಡು ಸಲ ಒಂದೇ ವಾಕ್ಯದಲ್ಲ, ಎರಡು ಸಲ ರಜ್ಜು ಸರ್ಪ. ಹೇಗೆ ಹಗ್ಗದಲ್ಲಿ ಕಲ್ಪಿತವಾದ ಹಾವು ರಜ್ಜು ರೂಪದಿಂದಾನೆ ಹಗ್ಗ ರೂಪದಿಂದ ನೋಡುತ್ತಾ ಹೋದರೆ ಅದು ರಜ್ಜುವಿಗಿಂತ ಬೇರೆಯಾಗಿಲ್ಲ ಅಂತ ಗೊತ್ತಾಗ್ಬಿಡುತ್ತೋ, ಇದೇ ರೀತಿ ಮನಸ್ಸೆಂಬುದೇನಿದೆ ಪರಮಾರ್ಥವಾದ ವಿಜ್ಞಪ್ತಿ ಸ್ವರೂಪನಾದ ಆತ್ಮರೂಪದಿಂದ ನೋಡಿದೆ ಅಂತ ನೋಡಿ ಹೇಗಿದೆ. ಈ ಗುಳ್ಳೆ ಅನ್ನೋದನ್ನ ಇರೋ ರೂಪದಿಂದ ನೋಡಿದ್ರೆ ನೀರೇ, ತೋರಿಕೆ ರೂಪದಿಂದ ಗುಳ್ಳೆ. ಅಲೆ ಅನ್ನೋದನ್ನ ಇರೋ ರೂಪದಿಂದ ನೋಡಿದ್ರೆ ನೀರೇ, ತೋರಿಕೆಯಿಂದ ಅಲೆ. ಹಾಗೆ ಮನಸ್ಸು ಅನ್ನೋದು ಇರೋ ರೂಪದಿಂದ ನೋಡಿದ್ರೆ ಆತ್ಮನಿಗೆ ಹೆಸರು ಮನಸ್ಸು ಅಂತ, ತೋರಿಕೆ ಕಡೆಯಿಂದ ಅದು ಮನಸ್ಸು ಅಂತ ಅನ್ಸ್ಕೊಂಡಿದೆ. ಮನಸ್ಸು ಆತ್ಮ ಎರಡಲ್ಲ, ನೀರು ಗುಳ್ಳೆ ನೀರು ಅಲೆ ಹೇಗೆ ಎರಡಲ್ವೋ, ಆತ್ಮ ಮನಸ್ಸು ಆತ್ಮ ಪ್ರಪಂಚ ಅನ್ನೋದು ಎರಡಲ್ಲ. ಆತ್ಮನನ್ನೇ ಎಲ್ಲಿವರೆಗೆ ಆತ್ಮರೂಪದಿಂದ ನಾವು ಅರ್ಸ್ಕೊಳ್ಳೋದಿಲ್ಲ ಅದು ಮನಸ್ಸಾಗಿ ತೋರ್ತಾ ಇರುತ್ತೆ. ಅದಕ್ಕೆ ಮನಸ್ಸು ಅಂತ ವ್ಯವಹಾರ, ಅದಕ್ಕೆ ಸಂಜ್ಞೆ, ಅದು ಹೆಸರು ಇಟ್ಕೊಂಡಿದೀವಿ. ಇದು ಹೇಗೆ ಇದಕ್ಕೆ ಪುಸ್ತಕ ಅಂತ ಒಂದು ಸಂಜ್ಞೆ ಇಟ್ಕೊಂಡಿದೀವ, ಪುಸ್ತಕ ಇಲ್ಲ ಇಲ್ಲೇ ಪುಸ್ತಕ ಅಂತ ಒಂದು ಸಂಜ್ಞೆ ಇದು. ಯಾವ್ದು ಪುಸ್ತಕ, ಯಾಕೆ ಪುಸ್ತಕ, ಹೇಗೆ ಪುಸ್ತಕ ಅಂತ ಕೇಳಿದ್ರೆ ಬುದ್ಧಿ ಉತ್ತರ ಕೊಡಲ್ಲ. ಇಟ್ಕೊಂಡಿದೀವಿ, ಇದಕ್ಕೆ ಪುಸ್ತಕ, ಇದಕ್ಕೆ ಪೆನ್ನು, ಇದಕ್ಕೆ ಇನ್ನೊಂದು ಬಳಪ, ಬ್ಯಾಗು ಅಂತಂತೀವಿ. ಎಲ್ಲ ಸಂಜ್ಞಾ ಮಾತ್ರವೇ ಹೊರತು ನಿಜ ವಸ್ತು ಇಲ್ಲ. ಅದೇ ರೀತಿ ಮನಸ್ಸೆಂಬುದು ಕೂಡ ಪರಮಾರ್ಥವಾದ ಅಂದ್ರೆ ಸತ್ಯವಾದ ವಿಜ್ಞಪ್ತಿ ರೂಪನಾದ ಬರೀ ಚೈತನ್ಯ ಮಾತ್ರನಾಗಿರುವ ಆತ್ಮರೂಪದಿಂದ ನೀವು ನೋಡೋಕ್ ಹೋದರೆ ಅದು ಹೇಗೆ ಗೊತ್ತಾ, ಈ ಮನಸ್ಸು ಒಂದು ವೃತ್ತಿ ಆಡತ್ತ. ಇವಾಗ ಆನೆ ಅಂತ ಹೇಳ್ಕೊಳ್ಳಿ, ಆನೆ ಚಿತ್ರ ಮನಸ್ಸಿಗೆ ಬರುತ್ತೆ. ಆನೆ ಚಿತ್ರ ಮನಸ್ಸಿಗೆ ಬಂದಾಗ ನೀವು ಆನೆ ಅಂತ ಹಿಂದೆ ನೋಡಿದ ಪ್ರಾಣಿಯನ್ನು ಜ್ಞಾಪಿಸ್ಕೊಂಡಾಗ ಆ ಚಿತ್ರಕ್ಕೆ ಆನೆ ಅಂತ ಹೆಸರು. ನಿಜವಾಗ ಅದು ಏನೊಂದು ಒಳಗಡೆ ನೋಡಿದ್ರೆ ಆತ್ಮನೇ ಮನಸ್ಸಾಗ ಆಕಾರ ತೋರ್ತಾ ಇರ್ತಾನೆ. ಈಗ ನೀರೇ ಗುಳ್ಳೆಯಾಗಿ ಅಲೆಯಾಗಿ ತೋರುತ್ತೋ, ಆತ್ಮನೇ ಆ ವೃತ್ತಿಯಾಗಿ ತೋರ್ತಾ ಇದ್ದಾನೆ. ಆತ್ಮನ ಬಿಟ್ಟು ಆ ವೃತ್ತಿ ಇಲ್ಲವೇ ಇಲ್ಲ. ಆತ್ಮನಿಗೆ ಹೆಸರು ಆ ಆಕಾರದಿಂದ ಇದ್ದಾಗ ಆನೆ ಅಂತ. ಹಾಗಾಗಿ ಅನುಭವ ಆತ್ಮನಾಗ ಅನುಭವ ಆಗ್ತಾ ಇದೆ. ಹೇಳ್ತಾ ಇರೋದು ಮಾತ್ರ ನಾಮರೂಪ. ಆನೆ ಅಂತ ನಾಮ, ಅದಕ್ಕೊಂದು ಪ್ರತ್ಯಯ ಆಕಾರ ಅಂತ. ಇದರಿಂದ ಎಲ್ಲವೂ ಸುಳ್ಳು ಗೊತ್ತಾಗೋದು. ಪ್ರಪಂಚ ಯಾಕೆ ಸುಳ್ಳು ಅಂತಂದ್ರೆ ಅನುಭವ ಪ್ರಪಂಚ ಅಂತ ಅನುಭವ ಆಗಲ್ಲ, ನಾಮರೂಪ ಅಂತ ಅನುಭವ ಆಗಲ್ಲ. ಅನುಭವ ಆಗುವಾಗಲೆಲ್ಲ ಆತ್ಮನಾಗಿ ಅನುಭವ ಆಗುತ್ತೆ. ಆದ್ರೆ ಕಲ್ಪಿತ ನಾಮರೂಪದಿಂದ ನಾವು ನಿಶ್ಚಯ ಮಾಡ್ತಾ ಇದ್ದೀವಿ. ಕಲ್ಪಿತ ನಾಮರೂಪ ನಿಶ್ಚಯ ಮಾಡಿ ನಾವು ಭ್ರಾಂತರಾಗಿ ಮೋಸ ಹೋಗಿ ನಾವು ಸಿಕ್ಕಾಕೊಳ್ತಾ ಇದ್ದೀವಿ. ವಾಸ್ತವ ಹೇಳಿದ್ರೆ ಪರಮಾರ್ಥವಾದ ಅಂದ್ರೆ ಬದಲಾವಣೆ ಇಲ್ಲದೆ ಇರುವ ವಿಜ್ಞಪ್ತಿ ಸ್ವರೂಪರಾದ ಆತ್ಮರೂಪದಿಂದ ನಾವು ಲಕ್ಷಿಸಕ್ಕೆ ಹೊರಟ್ರೆ, ಅವೇಕ್ಷೆ ಮಾಡಿದ್ರೆ ಗಮನಿಸೋದು, ಲಕ್ಷಿಸೋದು, ಆ ಡೀಪಾಗಿ ನೋಡಕ್ ಹೋದ್ರೆ ಅದು ಆತ್ಮನೇ ಗ್ರಾಹ್ಯ ಗ್ರಾಹಕ ರೂಪದಿಂದ ತೋರ್ತಾ ಇದೆ. ಅಷ್ಟೇ ನೋಡಿ. ಒಂದೇ ಪರಮಾರ್ಥ ಗ್ರಾಹ್ಯವಾದ ಮನಸ್ಸಾಗಿಯೂ ಅದನ್ನು ತಾನು ಅರಿಯುವನಾಗಿಯೂ ತೋರ್ತಾ ಇದ್ದಾನೆ. ಗ್ರಾಹ್ಯವಾದ ಪ್ರಪಂಚವಾಗಿಯೂ ಅದನ್ನು ಅರಿಯುವನಾಗಿಯೂ ಒಡ್ಕೊಂಡು ತೋರ್ತಾ ಇದ್ದಾನೆ ಅವಿದ್ಯೆಯಿಂದ. ಇದೆ ಅವಿದ್ಯೆಗೆ ಏನ್ ಶಕ್ತಿನೇ, ಒಡೆಯದೇ ಇರುವ ಆತ್ಮನನ್ನು ಒಡೆದಾಕಿ, ಆತ್ಮನನ್ನು ಪರಿಚ್ಛಿನ್ನಗೊಳಿಸಿ, ಇಲ್ಲದೇ ಇರೋ ಅನಾತ್ಮನ ಹುಟ್ಟಾಕಿ, ಅದನ್ನು ಆತ್ಮ ನೋಡ್ತಾನೆ ಅಂತ ಕಲ್ಪಿಸಿ, ಅದರಿಂದ ಆತ್ಮನಿಗೆ ರಾಗದ್ವೇಷಾದಿ ಉಂಟಾಗತ್ತೆ ಅಂತೆಲ್ಲ ಮಾಡಿ, ಅಲ್ಲಿ ಉಂಟಾಗಿರ್ತಕ್ಕಂತಹ ದುಃಖವನ್ನು ಕಷ್ಟವನ್ನು ಪರಿಹಾರ ಮಾಡ್ಕೋಬೇಕು ಅಂತಲೂ, ಅನುಕೂಲವಾದದ್ದು ಇಷ್ಟವಾದದ್ದು ಪಡ್ಕೋಬೇಕು ಅಂತಲೂ ಆಸೆ ಹುಟ್ಟಿಸಿ, ಅದಕ್ಕೆ ಕರ್ಮ ಮಾಡಿಸಿ, ಒಳ್ಳೆ ರೇಷ್ಮೆ ಹುಳ ತಾಳು ಬಿಟ್ಕೊಂಡು ನೂಲು ಸಿಕ್ಕಾಕೊಳ್ತಾ ಇದ್ದಾನೆ ಈ ಆತ್ಮ. ಹೆಂಗಾಗ್ತಾ ಇದೆ ನೋಡಿ. ಈ ಅವಿದ್ಯೆ ಹೆಂಗ ಆಟ ಆಡಿಸ್ತಾ ಇದೆ ಅಂದ್ರೆ ಗೊತ್ತೇ ಆಗೋಲ್ಲ. ಆತ್ಮನು ಗ್ರಾಹ್ಯ ಗ್ರಾಹಕ ರೂಪದಿಂದ ದ್ವಯಾಭಾಸವಾಗಿ ಅಂದ್ರೆ ದ್ವೈತ ರೂಪವಾಗಿ ಬಿಡಿಬಿಡಿ ರೂಪವಾದ ಆಕಾರವಾಗಿ ಆ ತೋರಿಕೆ ರೂಪದಿಂದ ಸ್ವಪ್ನದಲ್ಲಿ ಹೇಗೆ ಅಲುಗಾಡ್ತಾ ಇರ್ತಾನೋ, ಮಾಯೆಯಿಂದಲೇ ಹಗ್ಗವು ಅಲುಗಾಡುವಂತೆಯೇ, ಹಾವಿನ ಆಕಾರದಿಂದ ಹಗ್ಗವು ತೋರುವಂತೆಯೇ ಆತ್ಮನೇ ದ್ವಯಾಭಾಸವಾಗಿ ಸ್ವಪ್ನದಲ್ಲಿ ತೋರ್ತಾ ಇದ್ದಾನೆ ನೋಡಿ. ಇವಾಗ ಮನಸ್ಸನ್ನು ಕಿತ್ತಾಕ್ಬಿಟ್ರು, ಆತ್ಮನೇ ಸ್ವಪ್ನದಲ್ಲಿ ದ್ವಯಾಭಾಸವಾಗಿ ತೋರ್ಕೊಳ್ತಾ ಇದ್ದಾನೆ ಅಂತಂದ್ರೆ ಮಧ್ಯ ಮನಸ್ಸು ಮುಂಚೆ ಇಟ್ಕೊಂಡವರು ಮನಸ್ಸನ್ನು ಕಿತ್ತಾಕಿ ಆತ್ಮನಿಗೆ ಆ ದ್ವಯಾಭಾಸನ ತೋರುತ್ತಿರುವಾಗ ಮನಸ್ಸು ಅಂತ ಹೆಸರು ಆ ರೀತಿ ತೋರ್ಕೊಳ್ತಾ ನಮಗೆ ಮೋಸ ಉಂಟಾಗ್ತಾ ಇದೆ. ಹಗ್ಗವೇ ಮಾಯೆಯಿಂದ ಹಾವಾಗಿ ತೋರುವ ಹಾಗೆ ಆತ್ಮನೇ ಸ್ವಪ್ನದಲ್ಲಿ ದ್ವಯಾಭಾಸವಾಗಿ ತೋರ್ತಾ ಇದ್ದಾನೆ.
ಅಲ್ಲಿ ಮನಸ್ಸೇ ಎಲ್ಲ ತೋರ್ತಾ ಇದೆ ಅಂತ ಒಂದು ಹಂತಕ್ಕೆ ನಾವು ಇಟ್ಕೊಂಡಿದ್ವಿ ಅಷ್ಟೇ. ಗುರುಗಳೇ ಇಲ್ಲಿ ಸ್ವಾಮಿಗಳ ಅನ್ವಯ ಹೇಗ್ ಮಾಡಿದ್ದಾರೆ ಅಂದ್ರೆ ಯಥಾ ರಜ್ವಾಂ ವಿಕಲ್ಪಿತ ಸರ್ಪಃ ರಜ್ಜು ರೂಪೇಣ ಅವೇಕ್ಷ್ಯಮಾಣಃ ಸದ್ಭವತಿ ಏವಂ ಮನಃ ಪರಮಾರ್ಥ ವಿಜ್ಞಪ್ತಿ ರೂಪೇಣ ಅವೇಕ್ಷ್ಯಮಾಣಂ ಸದ್ಭವತಿ. ಹಂಗೆ ಭವತಿನ ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ. ಸದ್ಭವತಿ ಏನು? ಸ್ವರೂಪದಿಂದ ನಿಜವಾಗ್ಲೂ ಸತ್ಯ ಆಗಿದೆ ಅಂತ, ಆತ್ಮನೇ ಆಗಿದೆ ಆ ಅರ್ಥದಲ್ಲಿ ಸತ್ಸ್ವರೂಪವೇ ಆಗಿದೆ ಅನ್ನೋ ತರ ಅನ್ವಯ ಮಾಡಿದ್ದಾರೆ. ಅವೇಕ್ಷ್ಯಮಾಣಂ ಸತ್ ಮಾಡ್ಲಿಲ್ವಾ? ಅಚ್ಚ ಅದು ಪರಮಾರ್ಥ ದೃಷ್ಟಿ ಆಯ್ತು ಅಲ್ಲ, ಸರಿ. ಪರಮಾರ್ಥ ದೃಷ್ಟಿಯಿಂದ ಸತ್ಸ್ವರೂಪವೇ ತೋರ್ತಾ ಇದ್ದೀವಿ ಸರಿ. ಆದ್ರೆ ತೋರಿಕೆ ರೂಪದಿಂದ ಅವೇಕ್ಷ್ಯಮಾಣಂ ಸತ್ ಕಾಣುತ್ತಲಿದ್ದು ಅಂತ ಅನ್ಸುತ್ತೆ, ಮಾಡೇ ಇಲ್ಲ. ಪರಮಾರ್ಥ ಅವೇಕ್ಷ್ಯಮಾಣ ಅಲ್ಲಿ ರಜ್ಜು ರೂಪೇಣ ಅವೇಕ್ಷ್ಯಮಾಣಂ ಸನ್ ಅಂದ್ರು. ಯಾವುದು? ಸರ್ಪ ಅವೇಕ್ಷ್ಯಮಾಣ ಸನ್ ಏವಂ ಮನಃ ಅವೇಕ್ಷ್ಯಮಾಣಂ ಸತ್. ಮನಸ್ಸು ಎಂದೇ ಕಾರಿಕೆಯಲ್ಲಿದ್ದರೂ ಇದು ಅದ್ವೈತವಾಗಿರುವುದೆಂದು ಮುಂದಿನ ಕಾರಿಕೆಯಲ್ಲಿ ಹೇಳುವುದೆಂದರೂ ಆತ್ಮರೂಪದಿಂದಲೇ ಇದು ಸತ್ಯವೆಂದು ಇನ್ನೂ ಮುಂದೆ ವಿಸ್ತರಿಸುವುದೆಂದರೂ ಮನಸ್ಸೆಂದರೆ ಇಲ್ಲಿ ಆತ್ಮನೆಂದೇ ಗ್ರಹಿಸಬೇಕು. ಮನಸ್ಸು ಅಂತ ಒಂದು ಸಂಕಲ್ಪ ವಿಕಲ್ಪ ಆತ್ಮ ಇನ್ಸ್ಟ್ರೂಮೆಂಟ್ ಅಂತ ತಗೋಬೇಡಿ, ಆತ್ಮನನ್ನೇ ಇಲ್ಲಿ ಮನಸ್ಸು ಅಂತ ಹೇಳ್ತಾ ಇದ್ದಾರೆ ಅಂತ. ಅದು ಹಾಗೇನು ಭಾಷ್ಯದಲ್ಲಿ ಸ್ವಾಮಿ ಮಾಡಿದ ಅರ್ಥವನ್ನು ಮಾಡಬೇಕು ಅಂತ ಕಾಣಲ್ಲ. ನೋಡಿದೆ, ನಾನು ನೋಡಿದೆ, ಕನ್ನಡ ನೋಡಿದೆ. ಇರುವುದೋ ಹಾಗೆ ನೋಡೇ ಸತ್ಯವಾಗಿರು ಮಾಡಿದ್ದಾರೆ. ಆದ್ರೆ ರಜ್ವಾಮಿ ಕಲ್ಪಿತ ರಜ್ಜು ಸರ್ಪರು ರಜ್ಜು ರೂಪೇಣ ಅವೇಕ್ಷ್ಯಮಾಣ ಸನ್ ಇರುವಂತದ್ದು. ಆಮೇಲೆ ಇಲ್ಲಿ ಬನ್ನಿ ಮರೆಯಾಗತ್ತೆ ಅಲ್ಲ ಬಂದ್ರೆ. ಚಾಪರು ಏನ್ ಮಾಡಿದ್ರು? ಏನಕ್ಕೆ ಪೂಜೆ ಮಾಡಿಕೊಂಡಿದ್ದೀರ? ಚಾಪೆ ಈ ಚಾಪೆ ಅಮ್ಮ ತಗೊಂಬನ್ನಿ. ಆಗಲಿ, ಎರಡು ರೀತಿಯಿಂದಲೂ ತಾತ್ಪರ್ಯ ಏನ್ ಬೇರೆ ಆಗಲ್ಲ. ರಜ್ಜುನಲ್ಲಿ ಕಲ್ಪಿತವಾದ ಹಾವು ರಜ್ಜು ರೂಪದಿಂದ ನೋಡ್ದ ಇದ್ದದ್ದಾದಾಗ ಹೇಗೆ ರಜ್ಜುಗಿಂತ ಬೇರೆಯಾಗಿ ತೋರುವುದಿಲ್ಲವೋ ಅದೇ ರೀತಿ ಪರಮಾರ್ಥ ವಿಜ್ಞಪ್ತಿಯಿಂದ ನೋಡಲ್ಪಟ್ಟದ್ದಾದಾಗ ಆ ಪರಮಾರ್ಥ ರೂಪವೇ ಗ್ರಾಹ್ಯಗ್ರಾಹಕ ರೂಪವಾಗಿ ದ್ವಯಾಭಾಸವಾಗಿ ತೋರ್ತಾ ಇದೆ. ಅದು ಮಾಯೆಯಿಂದಲೇ ಮಾಯೆಯ ರಜ್ವಾಂ ಸರ್ಪೈವ, ಮಾಯೆಯಿಂದ ಹಗ್ಗದಲ್ಲಿ ಹಾವು ತೋರುವ ಹಾಗೇನೆ ಆತ್ಮನಲ್ಲಿ ಈ ದ್ವೈತವು ತೋರ್ತಾ ಇದೆ. ದ್ವೈತ ಪ್ರಪಂಚಕ್ಕೆ ಆತ್ಮನೇ ಆಧಾರ. ಯಾಕಂದ್ರೆ ಆತ್ಮನಲ್ಲೇ ಉಂಟಾಗಿ ಆತ್ಮನಲ್ಲೇ ತೋರ್ತಿದ್ದು ಆತ್ಮನಲ್ಲೇ ಅಡಗೋದ್ರಿಂದ ಆತ್ಮದೇಹದ ಅಸ್ತಿತ್ವ ಇಲ್ಲವಾದ್ರಿಂದ ಆತ್ಮನೇ ಇದರ ತಿರುಳು. ಹೇಗೆ ಮಣ್ಣಿನಿಂದ ಉಂಟಾದ ಗಡಿಗೆ ಮಣ್ಣಲ್ಲೇ ಇದ್ದು ಮಣ್ಣಲ್ಲೇ ತೋರಿ ಮಣ್ಣಲ್ಲೇ ಅಡಗತ್ತೆ. ಅದೇ ಮಣ್ಣಿಗಿಂತ ಬೇರೆ ಅಲ್ವ ಮೂರು ಕಾಲದಲ್ಲೂ. ಹಾಗೆ ಅರಿವನ್ನು ಬಿಟ್ಟು ಇದು ತೋರೋದಿಲ್ಲ. ಉಂಟಾದಾಗಲೂ ಅರಿವನ್ನೇ ಉಂಟಾಗಿರುತ್ತೆ. ಅರಿವಿನಿಂದಲೇ ಉಂಟಾಗಿದ್ದು ಅರಿವಿನಲ್ಲೇ ತೋರುತ್ತಿದ್ದು ಕೊನೆಗೆ ಕನಸಾಗಲಿ ಎಚ್ಚರವಾಗಲಿ ಅಡಗಿತು ಅಂದ್ರೆ ಅರಿವಿನಲ್ಲೇ ಅಡಗಬೇಕು. ಇನ್ ಬೇರೆ ಅಡಗೋ ಜಾಗ ಇಲ್ಲ. ಅದು ಇದ್ದದ್ದಾದಿದ್ದೇ ಅಡಗೋದು ಅಂತ ತೋರಿಕೆ ಮಾತ್ರ ಅಡಗೋದು ಅನ್ನೋದು ನಿಜವಾಗಿಲ್ಲ. ಆದ್ರೂ ಕೂಡ ಇದಕ್ಕೆ ಮೂರು ಕಾಲದಿಂದಲೂ ಆತ್ಮನೇ ಆಸ್ಪದ, ಆತ್ಮನೇ ಆಧಾರ, ಆತ್ಮನೇ ಇದರ ಸತ್ಯ. ಆತ್ಮನನ್ನೇ ಈ ಜಗತ್ತಾಗಿ ನೋಡ್ತಾ ಇದೀವಿ. ಈ ರೀತಿ ನೀವು ನೋಡೋಕೆ ಶುರು ಮಾಡಿದ್ರೆ ಆತ್ಮನಲ್ಲಿ ನನ್ನಲ್ಲಿಯೇ ವಿಶ್ವವು ಕಲ್ಪಿತವಾಗಿದೆ, ನನ್ನಲ್ಲೇ ಇದೆ ಅಂದ್ರೆ ಎಲ್ಲವೂ ನಾನೇ ಆಗಿದ್ದೀನಿ ಅಂತ ಆಯ್ತು. ವಿಶ್ವದಲ್ಲಿರೋ ಎಲ್ಲಾ ಮಹಾತ್ಮರು ನಾನೇ, ಎಲ್ಲಾ ಜ್ಞಾನಿಗಳು ನಾನೇ, ಎಲ್ಲಾ ಸ್ವಂತರು ನಾನೇ, ಎಲ್ಲಾ ಐಶ್ವರ್ಯವಂತರು ಕೀರ್ತಿವಂತರು ಯಾರು ನನಗಿಂತ ಬೇರೆ ಅಲ್ಲ. ಅಷ್ಟಕ್ಕೂ ನಾನೇ ಆಧಾರದ ಮೇಲೆ ನನಗೆ ಅವ್ರು ಕೋಟೀಶ್ವರರಾದ್ರು, ಅವ್ರು ಭಾರಿ ವಿದ್ಯಾವಂತರಾದ್ರು, ಅದಕ್ಕೆ ಏನು ಅರ್ಥವೇ ಇಲ್ಲ. ಯಾರು ಕೋಟೀಶ್ವರರಾಗಿರ್ಲಿ, ಯಾರೇ ಷಡ್ದರ್ಶನ ಸಂಪನ್ನ ಆಗಿರ್ಲಿ, ಎಲ್ಲರೂ ನನ್ನಲ್ಲಿ ಕಲ್ಪಿತವಾದ ಒಂದು ಗುಳ್ಳೆಗಳು ಅದಲ್ಲ. ನಾನು ಎಲ್ಲಕ್ಕಿಂತ ಹೆಚ್ಚಿದವನು, ನಾನು ಎಲ್ಲಕ್ಕೂ ಆಸ್ಪದ ಆಗಿರ್ತಕ್ಕವನು ಅಂತ ಅರ್ಥ. ತಥಾ ತದ್ವದೇವ ಜಾಗೃತೆ ಸ್ಪಂದತೆ ಮಾಯಾ ಮನಃ. ಈ ಭಾಷ್ಯಗಾರರು ಬಹಳ ಬ್ರೀಫ್ ಆಗಿ ಭಾಷ್ಯ ಬಂದಿದ್ದಾರೆ. ಆ ಮಾಂಡೂಕ್ಯ ರಹಸ್ಯ ಮೂರ್ತಿಯಲ್ಲಿ ಪೇಜ್ ಗಟ್ಟಲೆ ಸ್ವಾಮಿ ವಿವರಣೆ ಕೊಟ್ಟಿದ್ದಾರೆ. ಎಷ್ಟು ದೃಷ್ಟಾಂತ ಯುಕ್ತಿ ಬೇರೆ ಬೇರೆ ಕೊಟ್ಟಿದ್ದಾರೆ ಅಂದ್ರೆ ಅದ್ಭುತವಾದಂತಹ ವ್ಯಾಖ್ಯಾನ. ಅದು ಇಲ್ಲಿ ಇಷ್ಟ
ಯಾವ ರೀತಿ ಸ್ವಪ್ನದಲ್ಲಿ ಆತ್ಮನು ದ್ವೈತ ರೂಪವಾಗಿ ತೋರ್ತಾ ಇದ್ದಾನೋ ಅದೇ ರೀತಿ ಎಚ್ಚರದಲ್ಲೂ ಆತ್ಮನು ದ್ವೈತ ರೂಪದಿಂದ ತೋರುತ್ತಿದ್ದಾನೆ ಅಂದ್ಬಿಟ್ರು. ಜಾಗೃತಲ್ಲೂ ಕೂಡ ಆತ್ಮನೇ ಈ ರೀತಿ ತೋರಿಕೆಯ ರೂಪದಿಂದ ಕಾಣುತ್ತಿದ್ದಾಗ ಆತ್ಮನಿಗೆ ಮನಸ್ಸು ಅಂತ ಹೆಸರು. ಆ ತೋರಿಕೆಯ ವಿಶೇಷ ರೂಪದಿಂದ ಅಲುಗಾಟ ರೂಪದಿಂದ ಮನಸ್ಸು, ಇರೋ ರೂಪದಿಂದ ಸನ್ಮಾತ್ರ ಪರಮಾರ್ಥ ಸದ್ರೂಪವೇ ಸತ್ಸ್ವರೂಪವೇ ಆ ತೋರಿಕೆ ರೂಪದಿಂದ ಕಾಣುತ್ತಲಿದ್ದು ಆ ತೋರಿಕೆಯ ಅಲುಗಾಟ ವಿಶೇಷ ಅಂತ ಇಟ್ಕೊಂಡಾಗ ಅಷ್ಟವು ಮನಸ್ಸಾಗಿದೆ ಅಂತ ಒಂದು ಉಪಾಧಿಯನ್ನು ಕಲ್ಪಿಸ್ಕೊಂಡಿದ್ದಾರೆ. ಆ ಮನಸ್ಸು ಕಲ್ಪಿತವೇ. ಹೇಗೆ ದ್ವೈತವೂ ಕಲ್ಪಿತವೋ ಮನಸ್ಸೆಂಬುದು ಕಲ್ಪಿತವೇ. ಮನಸ್ಸಿಗೂ ನಿಜವಾಗಿ ಅಸ್ತಿತ್ವ ಇಲ್ವೇ ಇಲ್ಲ. ನಿಜವಾಗಿ ಇರೋದು ಆತ್ಮನೊಬ್ಬನೇ, ಆ ಪರಮಾರ್ಥವಾದ ತಾನೊಬ್ಬನೇ ಈ ಮನಸ್ಸಾಗಿ ದ್ವೈತವಾಗಿ ಪ್ರಪಂಚವಾಗಿ ಎಲ್ಲ ತೋರ್ತಾ ಇದ್ದಾನೆ. ಇದನ್ನ ಮತ್ತೆ ಮತ್ತೆ ಅನುಸಂಧಾನ ಮಾಡ್ತಾ ಮಾಡ್ತಾ ಇದ್ರೆ ಎಷ್ಟು ತರಹ ನಮ್ಗೆ ಬೆನಿಫಿಟ್ ಅಂತಂದ್ರೆ ರಾಗದ್ವೇಷಗಳೆಲ್ಲ ಹೊರಟೋಗ್ಬಿಡುತ್ತೆ. ಆಮೇಲೆ ಪ್ರಾಪಂಚಿಕ ಕುತೂಹಲ ಹೊರಟೋಗುತ್ತೆ. ಆಮೇಲೆ ಸತ್ಯತ್ವ ಬುದ್ಧಿ ಹೊರಟೋಗ ರಾಗ ಇದು ಆಸಕ್ತಿ ಅದು ಬೇಕು ಬೇಡ ಆ ಬುದ್ಧಿ ಹೊರಟೋಗುತ್ತೆ ತಗೋಬೇಕು ಅಂತ. ಅಷ್ಟೇ ಅಲ್ಲ, ಮನಸ್ಸು ಹಂಗೆ ಪ್ಯೂರ್ ಆಗ್ತಾ ಆತ್ಮನ್ ಕೊಂಡ್ಕೊಳ್ಳೋ ಯೋಗ್ಯತೆ ಬಂದ್ಬಿಡುತ್ತೆ. ಮನಸ್ಸು ಯೋಗ್ಯತೆಯನ್ನು ಕಳ್ಕೊಂಡಿರೋದು ರಾಗದ್ವೇಷಗಳನ್ನು ತುಂಬಿಕೊಂಡಿರೋದ್ರಿಂದ. ರಾಗದ್ವೇಷ ತುಂಬಿಕೊಳ್ಳೋ ಕಾರಣ ಬಾಹ್ಯ ವಸ್ತುಗಳ ಅಸ್ತಿತ್ವವನ್ನು ಇಟ್ಕೊಂಡಿರೋದ್ರಿಂದ. ಅಸ್ತಿತ್ವವನ್ನು ಇಟ್ಕೊಂಡು ಕೂಡಲೇನೆ ಅಲ್ಲಿ ರಾಗದ್ವೇಷ ಬಂದ್ಬಿಡುತ್ತೆ. ಸತ್ಯತ್ವ ಬುದ್ಧಿ ಬಂದ್ಬಿಡುತ್ತಲ್ಲ ಬಾಹ್ಯ ವಸ್ತುವಿನಲ್ಲಿ. ಬಾಹ್ಯ ವಸ್ತುವಿನಲ್ಲಿ ಸತ್ಯತ್ವ ಬುದ್ಧಿ ಇಟ್ಕೊಡ್ಲೇನಿಗೆ ಅದ ಕಡೆ ಮನಸ್ಸು ಹೋಗ್ಬಿಟ್ಟು ರಾಗದ್ವೇಷ ಮಾಡ್ಬಿಡುತ್ತೆ. ಅದ ಸತ್ಯತ್ವನ ಕಿತ್ತಾಕಿ ಆತ್ಮನೇ ಇದೆಲ್ಲವೂ ಗೊತ್ತು ಮಾಡ್ಕೊಂಡು ಆತ್ಮಗಿಂತ ಬೇರೆ ಇಲ್ಲ ಅಂತ ಆಗ್ಬಿಟ್ರೆ ಇನ್ನಾದ್ರೂ ರಾಗದ್ವೇಷ ಬರೋದೇ ಇಲ್ಲ ಮನಸ್ಸಿನಲ್ಲಿ. ಹಂಗಾಗಿ ಮನಸ್ಸು ಹಾವೇ ಪ್ಯೂರ್ ಆಗಿ ಆತ್ಮನಲ್ಲಿ ಹಂಗೆ ಇಮರ್ಷನ್ ಆಗಿ ಮುಳುಗೋಗಿ ಬಾಧಿತವಾಗ್ಬಿಡುತ್ತೆ. ಆತ್ಮನೊಬ್ಬನೇ ಇರ್ತಕ್ಕನು ಅಂತ ಆ ತತ್ವಜ್ಞಾನ ಉಂಟಾಗ್ಬಿಡುತ್ತೆ. ಬಹಳ ಸುಲಭ ನೇರವಾದ ಮಾರ್ಗದಿಂದ ಹೇಳ್ತಾರೆ. ಗೌಡಪಾದ ಹೇಳೋದು ಮಾತ್ರ ಡೈರೆಕ್ಟ್ ಆಗಿ ಹೇಳ್ತಾರೆ. ಸ್ವಲ್ಪ ಪ್ರಕ್ರಿಯೆಯನ್ನು ಬೆಳೆಸ್ಕೊಂಡು ಹೇಳೋದು ಶಂಕರಾಚಾರ್ಯರು. ಗೌಡಪಾದ ಮಾತ್ರ ನೇರ ಅಲ್ಲಿಗೆ ಹಾರ್ಟ್ಗೆ ಪಿಯರ್ ಮಾಡ್ಬಿಡ್ತಾರೆ, ಹೊಕ್ಕೊಬಿಡ್ತಾರೆ ಅವರು. ಪಿಯರ್ಸ್ ಮಾಡ್ಬಿಡ್ತಾರೆ, ಹೊಟ್ಬಿಡ್ತಾರೆ. ಸ್ಪಂದತೆ ಇವ ಇತ್ಯರ್ಥ. ಅಲುಗಾಡುತ್ತಿರುವಂತೆ, ನಿಜವಾಗಿ ಅಲುಗಾಡ್ತಿಲ್ಲ, ಅಲುಗಾಡ್ತಿದೆ ಅನ್ನೋದು ಒಂದು ಕಲ್ಪನೆ. ಮನಸ್ಸಿನ ಅಲುಗಾಟ ಇದೆ ಅನ್ನೋದು ಕಲ್ಪನೆ. ಅಮ್ಮ ಕೊಡ್ತಾವಲ್ಲಿ ಪುಸ್ತಕಬೇಕಾದ್ರೆ ಏನ್ರಮ್ಮ ನೀವು ಪುಸ್ತಕ ತಂದು ಕೊಟ್ರೆ ಅರ್ಧ ಉಪಯೋಗ ಆಗುತ್ತೆ ಅಂತ. ಅದ್ವಯಂತದ್ವಯಾಭಾಸ ಯಾವಾಗ ಯಾವ್ದು ಅನ್ಮದ ಮಾಯಿಂದ ಅಲುಗಾಡುತ್ತಿರುತ್ತೆ. ಮೈಕ್ ಹಾಕೊಳ್ಳಿಪ್ಪ, ಮೈಕ್ ಹಾಕೊಳ್ಳಿಪ್ಪ, ಮೈಕ್ ಕೊಡ, ಮೈಕ್ ಕೊಡ, ಚೆಕ್ಕೊಡು ಅಂತ ಹೇಳಿ. ಕನ್ನಡದ ಅನುವಾದದಲ್ಲಿ ಬಿಟ್ಟು ಹೋಗ್ಬಿಟ್ಟಿದೆ, ಒಂದು ತಪ್ಪು ಆಗಿದೆ ಪ್ರಿಂಟಿಂಗ್ದು. ಎಚ್ಚರದಲ್ಲಿಯೂ ಮನಸ್ಸು ಮಾಯೆಯಿಂದ ಅಲುಗಾಡುತ್ತಿರುತ್ತದೆ, ಅದು ವಾಕ್ಯ ಮಾಡ್ಕೋಬೇಕು. ಅಲುಗಾಡುತ್ತಿರುತ್ತದೆ. ಆಮೇಲೆ ಅಲುಗಾಡುತ್ತಿರುವಂತೆ ಎಂದು ಅರ್ಥ. ಅಲುಗಾಡುತ್ತಿರುವಂತೆ ಸೇರಿಸ್ಕೋಬೇಕು. ಅಲುಗಾಡುತ್ತಿರುತ್ತದೆ ಸೇರಿಸ್ಕೊಂಡ್ಬಿಟ್ರೆ ಸಾಕು. ಇಲ್ಲ, ಅದು ಹಿಂದಿನ ವಾಕ್ಯಕ್ಕೆ. ಅದೇ ಅಲುಗಾಡುತ್ತಿರುತ್ತೆ ಹಿಂದೆ ಸೇರ್ಕೊಂಡ್ಬಿಟ್ಟು ಆಮೇಲೆ ಅಲುಗಾಡುತ್ತಿರುತ್ತದೆ ಆಗತ್ತೆ. ಮಾಯಿಂದ ಅಲುಗಾಡುತ್ತಿರುತ್ತದೆ ಮಾಡ್ಕೋಬೇಕು, ತಿದ್ಕೋಬೇಕು. ಆಮೇಲೆ ಅಲುಗಾಡುತ್ತಿರುವಂತೆ ಸೇರಿಸ್ಕೋಬೇಕು. ಇದೇ ಇದೆ, ಅಲುಗಾಡುತ್ತಿರುವಂತೆ ಇದೆ, ಅಲುಗಾಡುತ್ತಿರುವಂತಿರುತ್ತದೆ, ಅಲುಗಾಡುವಂತೆ ಎಂದು ಅರ್ಥ. ಅಲುಗಾಡುತ್ತಿರುವಂತೆ ಎಂದು ಅರ್ಥ ಅಲ್ಲ, ಅಲುಗಾಡುತ್ತಿರುವಂತಿದೆ, ಅಲುಗಾಡುವಂತಿರುತ್ತದೆ. ಎರಡು ವಾಕ್ಯ ಇದೆ ಅಲ್ಲಿ. ತಥಾ ತದ್ವದೇವ ಜಾಗರಿತೆ ಸ್ಪಂದತೆ ಮಾಯೆಯ ಮನಃ. ಅದೊಂದು ಬಿಟ್ಟು ಹೋಗಿದೆ. ಮಾಯೆಯಿಂದ ಅಲುಗಾಡುತ್ತಿರುತ್ತದೆ ಮಾಡ್ಕೊಳ್ಳಿ. ಆಮೇಲೆ ಸ್ಪಂದತೆ ಇವ ಇತ್ಯರ್ಥ ಇದೆಯಲ್ಲ, ಅದು ಅಲುಗಾಡುವಂತಿರುತ್ತದೆ, ಅಲುಗಾಡುತ್ತಿರುವಂತೆ ಎಂದು ಅರ್ಥ ಅಂತ ಇದೆ. ಇಲ್ಲಿರೋ ವರ್ಡು ಸರಿ ಇಲ್ಲ, ತಪ್ಪಿದೆ. ಅಲುಗಾಡುತ್ತಿರುತ್ತದೆ ಮಾಡ್ಕೋಬೇಕು. ಅಲುಗಾಡುತ್ತಿರುತ್ತದೆ ಮಾಡ್ಕೋಬೇಕು ಅದನ್ನ. ಒಂತೆ ಅಲ್ಲ ಅಲ್ಲಿ. ಅಲುಗಾಡುತ್ತಿರುತ್ತದೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಲುಗಾಡುವಂತಿರುತ್ತದೆ ಎಂದರ್ಥ. ಅಲ್ಲ, ಅಲುಗಾಡುತ್ತಿರುವಂತೆ ಅಂತ ಬರ್ಕೊಂಡ್ರೆ ಸಾಕು, ಎಂದು ಅರ್ಥ ಅನ್ನೋದಿದೆ. ಅಲ್ಲ, ನಾನು ಅಲುಗಾಡುತ್ತಿರುತ್ತದೆ ಬರ್ಕೊಂಡೆ, ಅದಾಯ್ತು. ಆಮೇಲೆ ಅಲುಗಾಡುತ್ತಿರುವಂತಿರುತ್ತದೆ ಎಂದರ್ಥ ಇದೆ. ಅಲುಗಾಡುತ್ತಿರುವಂತೆ ಅಂತ ಮಾತನಾಡ್ಕೊಂಡ್ರು ಸಾಕು, ಎಂದು ಅರ್ಥ. ಮಾಯಿಂದ ಅಲುಗಾಡುತ್ತಿರುತ್ತದೆ ಬರ್ಕೊಂಡ್ರೆ ಸಾಕಮ್ಮ. ಆಮೇಲೆ ಅಲುಗಾಡುತ್ತಿರುವಂತಿರುತ್ತದೆ ಎಂದರ್ಥ ಇದ್ದೇ ಇದೆ. ಮಾಯಿಂದ ಅಲುಗಾಡುತ್ತಿರುತ್ತದೆ ಎಂದರೆ ಇದು
ಇವಾಗ ಈ ಪ್ಯಾರಾಗ್ರಾಫ್ ಅಲ್ಲಿ ಹಾ ಆ, ಹಗ್ಗ ಹಾವು ಎರಡಿದೆ. ಹೌದು ಆ? ಅದನ್ನ ಇವಾಗ ಹಗ್ಗನ ಹಾವು ಅಂತ ತಿಳ್ಕೊಂಡವನ್ ಒಬ್ಬ ಇದ್ದಾನೆ. ಆಕ್ಚುಲಿ 3 ಜನ, 3 ಇದೆ, 3 ಎಂಟಿಟೀಸ್. ಹೌದು ಹೌದು ಹೌದು. ಒಂದು ಹಾವೊಂದು ಹಗ್ಗ ಒಂದು. ಕರೆಕ್ಟ್. ಅದ್ರೊಳಗೆ ತಿಳ್ಕೊಂಡವನು ಕಾನ್ಸೆಪ್ಟ್. ಹೌದು. ಹಗ್ಗ ಹಾವು ಅನ್ನೋದನ್ನು ಕಾನ್ಸೆಪ್ಟ್. ಹೌದು. ಹಗ್ಗ ಒಂದೇ ಸತ್ಯತ್ವ. ಹೌದು. ಆಮೇಲೆ ಹೌದು ಕರೆಕ್ಟ್ ನಿಜ. ಸರಿ. ಹಂಗೆ ಈಗ ಆತ್ಮ ಅನ್ನೋದು ಒಂದು ಹಗ್ಗದ ಈಕ್ವಲೆಂಟ್. ಹೌದು. ಅದು ಒಂದೇ ಸತ್ಯ. ಹೌದು ಕರೆಕ್ಟ್ ಕಾನ್ಸೆಪ್ಟ್. ಮನ್ಸು ಅನ್ನೋದು ಹಾವು. ಹಾವು ಆತ್ಮ ಒಂದೇ ಸತ್ಯ. ಮನಸ್ಸು ಹಾವು. ಹಾವು ತಿರ್ಗಾ ನೋಡ್ತಾ ಇರೋನು ಹಗ್ಗ ಹಾವು ಎಕ್ಸಾಂಪಲ್ ಅಲ್ಲೂ ಒಬ್ನೇ, ಆತ್ಮ ಮತ್ತೆ ಮನ್ಸಲ್ಲೂ ಅವನೇ. ಕರೆಕ್ಟ್ ಕರೆಕ್ಟ್. ಸೊ ಈಗ ಇವಾಗ ಇದು ಹೊಂದಿಸ್ತಾ ಇರೋದು ಹಗ್ಗ ಹಾವಿಲ್ಲ, ಹಗ್ಗ ಒಂದೇ ಇರೋದು ಅಂತ. ಬಟ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಬೇಕಾಗಿರೋದು ಈ ಕಾನ್ಸೆಪ್ಟ್ ಅನ್ನು ಒದ್ದೋಡ್ಸಕ್ಕೆ. ಯಾಕೆಂದ್ರೆ ನೋಡಿಲ್ದಿದ್ರೆ ಈ ಪ್ರಾಬ್ಲಮ್ಮೇ ಬರ್ತಾ ಇರ್ಲಿಲ್ಲ. ಇದೆಲ್ಲ ಬಂದಿದ್ದೆ ನೋಡಿರೋದ್ರಿಂದ. ಅಲ್ಲಿ ದೃಷ್ಟಾಂತದಲ್ಲಿ ನೋಡುತ್ತಿರುವಾತನು ಒಂದ್ ಮಾಡ್ಕೊಂಡ್ರಲ್ಲ, ನೋಡುತ್ತಿರುವಾತನು ಒಬ್ಬ, ಹಗ್ಗ ಒಂದು, ಹಾವೊಂದು ಅಂತ. ಇರಿ ನಾನು ಅವ್ರ ದೃಷ್ಟಾಂತರ ಕೊಡ್ಲಿ, ಆಯ್ತಾ? ಬಟ್ ಇವಾಗ ನಾನ್ ದೃಷ್ಟಾಂತರ ಕೊಟ್ಟಾಗ ನಾನು ಯಾವ್ದನ್ ಫೋಕಸ್ ಮಾಡ್ತಾ ಇದೀನಿ? ಮನ್ಸನ್ನ ಅಳಿಸ್ಬಿಟ್ಟು ಆತ್ಮನ್ ಮಾಡ್ಲಿಕ್ಕೆ ಫೋಕಸ್ ಮಾಡ್ತಾ ಇದೀನಿ. ಮನ್ಸು ಅನ್ನೋದು ಇಲ್ವೇ ಇಲ್ಲ, ಆತ್ಮ ಒಂದೇ. ನೀನ್ ತಪ್ಪು ತಿಳುವಳಿಕೆ ಇಟ್ಕೊಂಡ್ ನೋಡಿದಾಗ ಆ ತರಂಗಗಳೆಲ್ಲ ಕಾಣಿಸ್ಬಿಟ್ಟು ಅದು ನಿಜ ಅಂತ ಅನ್ಕೊಂಡು ಅದನ್ನ ಅಟ್ಟಿಸ್ಕೊಂಡ್ ಹೋಗ್ಬೇಡ, ಅದ್ ನಿಲ್ಲಿಸ್ಕೋ, ಅದ್ ಆಕ್ಚುಲಿ ಏನು ಇಲ್ವೇ ಇಲ್ಲ ಅಂತ ಅನ್ಬಿಟ್ಟು ಆತ್ಮನೇ ನೀನು ಅಂತ ಹೇಳ್ತಾ ಇದೀರಾ. ಸೊ ಅಲ್ಲಿ 2 ಬಿತ್ತು ಆತ್ಮನ್ ಮೇಲ್ಗಡೆ. ಒಂದು ಕಾನ್ಸೆಪ್ಟ್ ಕಳ್ದೋಯ್ತು, ಇನ್ನೊಂದು ಮನ್ಸ್ ಅನ್ನೋದು ಇಲ್ದೆ ಆತ್ಮ ಒಂದೇ ಉಳಿತು. ಈ ಈಕ್ವೇಶನ್ ಅಲ್ಲಿ ಇವಾಗ ಹಿಂದಿನ ಪ್ಯಾರಾಗ್ರಾಫ್ ಒಳಗಡೆ ಆ ಹಗ್ಗ ಹಾವ್ ಮೇಲ್ಗಡೆ ಫೋಕಸ್ ಇದೆ ಹೊರತು ನೋಡ್ತಾ ಇರೋನ್ ಬಗ್ಗೆ ಮಾತಾಡಿದ ತಕ್ಷಣ ನಮ್ ಗುರುಗಳು ಏನ್ ಹೇಳ್ತಾರೆ? ಅವಿದ್ಯಾ ಕ್ಷೇತ್ರ ಅಂತ ಅನ್ಬಿಡ್ತಾರೆ. ಈಗ ಅವಿದ್ಯಾ ಅಂತ ಅಲ್ದೆ ನೀವ್ ಏನ್ ಬೇರೆ ಆನ್ಸರ್ ಅದನ್ನ ಹೇಳಿ, ಆಯ್ತಾ? ಯಾಕೆಂದ್ರೆ ಇದ್ರೊಳಗಡೆ ಯಾವ್ದನ್ ರಿಟೈರ್ ಮಾಡ್ಬೇಕೋ ಅದನ್ನ ಬಿಟ್ಬಿಟ್ಟು ಹಾವು ಹಗ್ಗ ಯಾವಾಗ ಆಗತ್ತೆ? ನೋಡಿಲ್ದಿರೋನ್ ಇಲ್ದಾದ್ರೆ ಈ ಪ್ರಾಬ್ಲಮೇ ಬರ್ತಾ ಇರ್ಲಿಲ್ಲಲ್ಲ. ನನಗೆ ಮುಂದ್ಗಡೆ ತೋರಿಸ್ತಾ ಇದೀರಿ. ತಿರ್ಗಾ ಇಲ್ಲಿ ಏನಾಯ್ತು? ನನ್ ನೋಟ ಇವಾಗ ನೋಡ್ತಾ ಇರೋ ನೋಟ ಏನಾಯ್ತು? ಹಗ್ಗನ ಹಾವಂತ ತಪ್ಪು ತಿಳ್ಕೊಳ್ತಾ ಇದೀನಿ, ಆತ್ಮ ಮನ್ಸಲ್ಲಿ ತರಂಗಗಳಿದೆ, ಅದನ್ನ ಇಗ್ನೋರ್ ಮಾಡು, ಆ ತರಂಗಗಳೆಲ್ಲ ಅನ್ನುವಾಗ ಇನ್ನ ಇವನ್ಗೆ ಅಸ್ತಿತ್ವ ಕೊಟ್ಬಿಟ್ಟಿದೀವಿ. ಯಾವ್ದು? ಈ ಕಾನ್ಸೆಪ್ಟ್ಗೆ. ಆ ಕಾನ್ಸೆಪ್ಟ್ ಅಸ್ತಿತ್ವ ಕೊಟ್ಟಂಗ ಆಗೋಯ್ತಲ್ವಾ? ಇದು ಯಾವ ವಿಮರ್ಶೆ ವಿಚಾರ ಮಾಡುವಾಗ ಆ ಕಾನ್ಸೆಪ್ಟ್ ಕೂಡ ಈ ವಿಜ್ಞಪ್ತಿ ಸ್ವರೂಪ ಆ ರೀತಿ ತೋರ್ಕೊಂಡು ಕಾನ್ಸೆಪ್ಟ್ ಅಸ್ತಿತ್ವ ಕೊಟ್ಟಿದೆ. ಆ ಯಾವ ಕಾನ್ಸೆಪ್ಟ್ ಅಂತ ಒಂದು ಹೇಳ್ತಿದ್ರೆ ಅದು ವಿಜ್ಞಪ್ತಿ ಸ್ವರೂಪಕ್ಕಿಂತ ಬೇರೆ ಆಗಿಲ್ಲ ಆ ಕಾನ್ಸೆಪ್ಟ್. ಸರಿ ಗುರುಗಳೇ, ಬಟ್ ಇವಾಗ ವಿಚಾರ ಮಾಡ್ತಾ ಇರೋನು ಒಪ್ಕೊಂಡ್ಬಿಟ್ರಿ ಅಂತ ಇಟ್ಕೊಳ್ಳಿ, ಯಾರೋ ಒಬ್ಬ ವಿಚಾರ ಮಾಡ್ಬೇಕು, ಅವನು ವಿಚಾರ ಮಾಡ್ತಾ ಇರೋನು ಕಲ್ಪಿತ ರೂಪದವನೇ, ವಿಚಾರ ಪರಮಾರ್ಥ ಸ್ವರೂಪ ಅಲ್ಲ. ವಿಚಾರ ಮಾಡ್ತಿರುವಾತನು ಎಂಬುವನು ಯಾವ್ದಾನೆ ಆ ಪರಮಾರ್ಥರು, ಆ ಪ್ರಮಾಸರು ಕೂಡ ಸಾಕ್ಷಿಯಲ್ಲಿ ಆರೋಪ ಹುಟ್ಟಿಗಟ್ಟಿದ್ದಾಗಿರೋ ಒಂದು ವಿಶೇಷ ರೂಪ. ಅವನು ನಾನು ಹಗ್ಗದಲ್ಲಿ ಹಾವನ್ನು ಕಾಣ್ತಾ ಇದ್ದೀನಿ ಹಾಗೆ ಈ ಆತ್ಮನಲ್ಲಿ ಪ್ರಪಂಚವನ್ನ ಮನಸ್ಸನ್ನು ಕಾಣ್ತಾ ಇದ್ದೀನಿ. ಇವನೊಬ್ಬ ಬೇರೆ ಇಲ್ಲ, ಸಾಕ್ಷಿಯೊಬ್ಬ, ಮನಸ್ಸೊಂದ, ಎರಡನ್ನೂ ಆರೋಪಿಸಿಕೊಂಡ ಇನ್ನೊಬ್ಬ ಅಂತಿಲ್ಲ. ಇನ್ನೊಬ್ಬನೆಂಬುವಾತನು ಆ ಸಾಕ್ಷಿಯೇ ಆ ರೀತಿ ತೋರ್ಕೊಂಡು ಮನಸ್ಸನ್ನು ತಪ್ಪಿಸ್ಕೊತಾ ಇದ್ದಾನೆ ಅನ್ಕೋಬೇಕೆ ಹೊರತು ಇನ್ನು ಆ ಸಾಕ್ಷಿಯನ್ನು ಮನಸ್ಸನ್ನು ಕಲ್ಪಿಸಿಕೊಳ್ಳುವ ಆತನು ಮೂರನೇ ಇನ್ನೊಬ್ಬ ಪ್ರಮಾತ್ರ ಈಗೋ ಇಲ್ಲ ಅಲ್ಲಿ. ಬಟ್ ವಿಚಾರ ಮಾರ್ಗದಲ್ಲಿ ಯಾವಾಗ್ಲೂ ಆ ಒಂದು ಆ ಕುರ್ಚಿಲಿ ಕೂತೇ ಇರ್ತಾನಲ್ಲ. ಅಲ್ಲ, ವಿಚಾರ ಕಾಲದಲ್ಲಿ ಬುದ್ಧಿ ಬಂದೇ ವಿಚಾರ ಮಾಡ್ಬೇಕು ಅಂತ ವ್ಯವಹಾರ ಇರೋದ್ರಿಂದ ಹಾಗನ್ಸತ್ತೆ. ಅದು ನಿಜವಾಗಿ ಬುದ್ಧಿ ಬಂದ ಆ ಪ್ರಮಾತರು ವಿಜ್ಞಪ್ತಿ ಸ್ವರೂಪನಾದ ಆತ್ಮದಿಂದ ಬೇರೆ ಅಲ್ಲೇ ಅಲ್ಲ ಅವನು. ಸರಿ, ಉಪದೇಶ ಯಾರಿಗ್ ಮಾಡ್ತಾ ಇದ್ದೀರಾ ನೀವು? ಹಾವುಗ ಹಗ್ಗಕ್ಕೆ ಎರಡಕ್ಕೂ ಮಾಡ್ತಾ ಇಲ್ಲ, ವಿಚಾರ ಮಾಡ್ತಾರೋನ್ಗೆ ಉಪದೇಶ ಮಾಡ್ತಾ ಇರೋದು. ಹೌದು, ತಪ್ಪಿಕೊಂಡವನು ಯಾರು ಅಂತ ಅನ್ಕೊಂಡೆ ಅವನಿಗೆ ಉಪದೇಶ. ಕರೆಕ್ಟ್. ಯಾರು ಅಭಿಮಾನ ಪಟ್ಕೊಂಡಿದ್ರೆ ಅವ್ನು ತಪ್ಪಲಿಕ್ಕೆ ಬಿಟ್ಕೊಳ್ತಾನೆ. ತಪ್ಪಲಿಕ್ಕೆ ಬಿಟ್ಟುಕೊಳ್ಳುತ್ತಲೇ ತನ್ನ ಪ್ರಮಾತೃತ್ವಕ್ಕೂ ಹೋಯ್ತು, ತಪ್ಪಲಿಕ್ಕೆಯೂ ಹೋಯ್ತು. ನೀವು ಆ ಪ್ರಮಾತೃ ಇದಾರಲ್ಲ ಈಗೋ ಆ ನಾನು ಅನ್ನೋದು ಅವನ್ನ ಎಲ್ಲಿ ಕೂರಿಸ್ತೀರ ಅನ್ನೋದು ಮುಖ್ಯ. ನೀವು ಸಾಕ್ಷಿಗಿಂತಲೂ ಬೇರೆ ಮಾಡಿ, ಮನಸ್ಸಿಗಿಂತಲೂ ಬೇರೆ ಮಾಡಿ ಪ್ರಮಾತೃ ಇನ್ನೊಬ್ಬನ ಮೂರನೇ ಕೂರಿಸ್ಕೊಂಡ್ರೆ ಅವನನ್ನ ತೆಗೆಯೋದು ಹಾಗೆ ನಿಮ್ ಪ್ರಶ್ನೆ.
ಆ ನಾನು ವಿಚಾರ ಅನ್ನೋ ಮಾರ್ಗ ಒಪ್ಪಿದ ತಕ್ಷಣ ಆ ವಿಚಾರ ಮಾಡ್ತಾ ಇರೋ ಅವನ್ಗೊಂದ್ ಕುರ್ಚಿ ಕೊಟ್ಬಿಟ್ಟು ಅವ್ನ್ ಕೂಡಿಸ್ಕೊಂಡಂಗ ಆಯ್ತು. ಅದಕ್ಕೆ ಆಕ್ಚುಲಿ ಕಾನ್ಸೆಪ್ಟ್ ನ ಕೂಡಿಸ್ತಾ ಇರೋದು ಅದು ಅಧ್ಯಾರೋಪ. ಕರೆಕ್ಟ್. ಬಟ್ ಅಲ್ಲಿ 2-3 ಪ್ರಾಬ್ಲಮ್ ಇದೆ. ಆ ಕುರ್ಚಿಲ್ ಕೂಡಿಸ್ಕೊಂಡಾಗ ಅವನಿಗೆ ಗೊತ್ತಿಲ್ದೆ ನಾನು ಅಹಂಕಾರಕ್ಕೆ ಅರ್ಥ ಆಯ್ತು ಅನ್ನೋ ಜ್ಯೂಸ್ ಕುಡಿಸ್ತಾ ಇದ್ರೆ ಅವ್ನ್ ಗಟ್ಟಿಯಾಗಿ ಕೂತ ಇರ್ತಾನೆ. ಆ ಜ್ಯೂಸು ಕುಡಿಸ್ಬಾರ್ದು. ಅರ್ಥ ಆಯ್ತು ಅಂತ ಅಂದ್ಬಿಟ್ಟು ಅರ್ಥ ಆಗ್ಲಿಲ್ಲ ಅಂತ ಜ್ಯೂಸ್ ಕುಡ್ಸಿದ್ರೆ ಇನ್ ನೆಕ್ಸ್ಟ್ ಜನ್ಮ ಇನ್ ಇರೋದು ಆಯುಷು ಅಲ್ಪ, ಅದು ಪಟಾಕ್ಸ್ ಅನ್ಬಿಟ್ಟು ಅದೊರಟೋಗತ್ತೆ. ಸೊ ಇದನ್ನ ಅಳಿಸ್ಬೇಕಂತಂದ್ರೆ ಅಲ್ಲ, ಅರ್ಥವಾಯ್ತು ಅನ್ನೋದು 2 ಭಾಗ ಇದೆ. ಅರ್ಥವಾಯ್ತು ಅನ್ನೋದು ಅನುಭವ ಒಂದಿದೆ, ಅರ್ಥವಾಯ್ತು ಅನ್ನೋದು ನಿಶ್ಚಯ ಇನ್ನೊಂದಿದೆ. ನಿಶ್ಚಯವು ಬುದ್ಧಿಗೆ ಸೇರಿದ್ದು, ಅನುಭವ ಆತ್ಮಕ್ಕೆ ಸೇರಿದ್ದು. ಆ ಅನುಭವದ ಬೇಸಿಕೆಯಿಂದ ನಿಶ್ಚಯವು ವ್ಯವಹಾರ ದೃಷ್ಟಿಯಿಂದ ಅಸ್ತಿತ್ವ ಪಡ್ಕೊಂಡಿದೆಯೇ ಹೊರತು ಅದು ನಿಜವಾಗಿ ಆದದ್ದಲ್ಲ. ನಿಶ್ಚಯವು ಕೂಡ ಫಾಲ್ಸ್ ಅಂತ ಹೋಗುತ್ತೆ, ಅದು ಬಿದ್ದು ಹೋಗುತ್ತೆ. ಅವಾಗ ಕರೆಕ್ಟ್ ಗುರುಗಳೇ. ಬಟ್ ಈ ತ್ರಿಪುಟಿಲಿ ಆತ್ಮನಿಗೆ ಅರಿಬೇಕಾಗಿಲ್ಲ. ಹೌದು, ಅದು ಅಲ್ಗಾಟ ಆಡ್ತಾ ಇರೋದು ಅಲ್ಗಾಟನೇ ಆಡ್ತಾ ಇಲ್ಲ. ಅವ್ನು ನೋಡ್ತಾ ಇರೋ ಒಂದ್ ಪ್ರಾಬ್ಲಮ್ ನನಗೆ ಯಾಕೆ ಹೇಳ್ತೀಯ ಅಂತ ಅದ್ ಕೂತಿದೆ. ಸೊ ಇದೆಲ್ಲ ಈ ಕುರ್ಚಿಲ್ ಕೂತಿರೋ ಒಂದೇ ಪ್ರಾಬ್ಲಮ್. ಬಟ್ ಇವ್ರು ಆಚಾರ್ಯರು ಯಾರನ್ನ ಕೂಡಿಸಿದಾಗ ಆ ಮುಂದಿರೋ ಅಲ್ಗಾಡ್ತಾ ಇರೋದು ಅಲ್ಗಾಡ್ತಾ ಇಲ್ಲಪ್ಪ ಅದ್ ಆತ್ಮನೇ ಅಂತ ಅಷ್ಟು ಹೇಳ್ತಾ ಇರ್ಬೇಕಾದ್ರೆ ಯಾರ್ಗೆ ಹೇಳ್ತಾ ಇದಾರೆ? ಈ ಕಾನ್ಸೆಪ್ಟ್ ಹೇಳ್ತಾ ಇದಾರೆ. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕು ಅದು ಗೊತ್ತಿಲ್ಲ. ನಾನ್ ನನ್ನೇ ಅಳಿಸ್ಕೊಳ್ಳೋದು ಯಾಕೆ? ಓ ಅವ್ರಿಬ್ರು ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಅಲ್ಲ, ಈ ಕಾನ್ಸೆಪ್ಟ್ ಯಾರು ಇದನ್ನ ಅರ್ಥ ಮಾಡ್ಕೊತೀನಿ ಅನ್ಕೊಂಡಿದ್ದಾನೋ ಅವನು ಆ ಅನುಭವಕ್ಕಿಂತ ಬೇರೆಯಾಗಿ ನಾವ್ ಏನ್ ಮಾಡ್ಕೊಡ್ತೀವಿ ಗೊತ್ತಾಗಿ ದೃಷ್ಟಾಂತ ಕೊಟ್ಟಿದ್ದನ್ನ ಹಂಗೆ ಅಕ್ಷರಾರ್ಥ ಹಿಡ್ಕೊಂಡ್ಬಿಟ್ಟು ಇವನೊಬ್ಬ ಬೇರೆ ಇದಾನೆ ಹಿಡ್ಕೊಂಡ್ಬಿಡ್ತೀವಿ. ಹಂಗಿಲ್ಲ ಅಲ್ಲಿ. ನಿಜವಾಗಿ ಇವನು ಕಲ್ಪಿತ ರೂಪದವನು. ಈ ಪ್ರಮಾಸ ಅಲ್ಲ, ಅವನಿಗೆ ಎಂಟಿಟಿಯೇ ಇಲ್ಲ, ಅಸ್ತಿತ್ವವೇ ಇಲ್ಲ. ಅದು ಬುದ್ಧಾಭಾಸದಲ್ಲಿ ತೋರುವ ಅಭಿಮಾನದಿಂದ ನಾನು ವಿಚಾರ ಮಾಡುವನು, ನಾನು ತಿಳ್ಕೊಳ್ತಾ ಇದ್ದೀನಿ, ಇದು ಸಾಕ್ಷಿ, ಇದು ಮನಸ್ಸು, ನಾನು ಇದೆರಡನ್ನು ಅರ್ಸ್ಕೊಂಡೆ ಅಂತ ಹಾಗಿಲ್ಲ ಅನುಭವ. ಈ ಪ್ಯಾರಲ್ಲಿ ಹೆಂಗೆ ಆ ಮನ್ಸ್ ಅನ್ನೋದು ಒಂದ್ ಸುಮ್ನೆ ಕಾನ್ಸೆಪ್ಟ್ ಅಪ್ಪ ಅದ್ ಆತ್ಮನೇ ಅಂತ ಹೇಳಿದ್ಮೇಲೆ ಅಲ್ಲಿ ಕೆಳಗಡೆ ಅಟ್ಲೀಸ್ಟ್ ಇನ್ನೊಂದ್ ಚಿಕ್ಕ ಲೈನ್ ಅಲ್ಲಿ ನೀನಿಗೆ ಯಾರ್ಗ್ ಹೇಳ್ತಾ ಇದೀನ ಆಕ್ಚುಲಿ ನೀನು ಅದಲ್ಲ, ನೀನು ಅದೇ ಮೋಸ್ಟ್ ಇಂಪಾರ್ಟೆಂಟ್. ಆ ಮನ್ಸನ್ನ ಆತ್ಮನಕ್ ತೋರ್ಸೋ ಬದ್ಲು ನನ್ನನ್ನ ಆತ್ಮನಕ್ ತೋರ್ಸಿದ್ರೆ ಸುಲಭ ಆಗಿರೋದಂತ ಆತರ ಹೇಳ್ತಾ ಇದ್ದೆ. ನಾನ್ ಮನಸ್ ಬಿಟ್ಟಿಲ್ವಲ್ಲ, ಆದ್ರಿಂದ ಮನಸ್ ಬಿಟ್ರೆ ನಾನಿಲ್ಲ, ನಾನಲ್ಲ. ಅದು ಮನಸ್ ಸೇರಿದಾಗಲೇ ನಾನು ವ್ಯವಹಾರ. ಮನಸ್ಸನ್ನ ಡಿಸ್ಕಟ್ ಆದ ಅಂದ್ರೆ ನಾನಲ್ಲ, ಅಲ್ಲಿ ನಾನಿಲ್ಲ. ಅಲ್ಲಿ ಸೇರ್ಕೊಂಡಾಗ ತೋರ್ಕೊಳ್ಳುವಂತ ಒಂದು ವಿಶೇಷ ಅದು ನಾನು ಅನ್ನೋದು. ಎಲ್ಲ ನೋಡಿಸ್ಕೊಂಡಿದ್ದು ಮತ್ತೆ ಅದು ಯಾವ್ದು ಮೂಲ ಇತ್ತೋ ಅದ್ರದನ್ನ ರಿಸಾಲ್ವ್ ಮಾಡಕ್ ಹೊರಟಿದ್ದಾರೆ ಹೊರತು ಆ ವಿಚಾರ ಮಾಡೋವನ್ಗೆ ಬರೆ ಹಾಕ್ಬೇಕು. ಆಕ್ಚುಲಿ ಅಲ್ಲಿ ಅದನ್ನ ಇಲ್ಲಿ ಎಲ್ಲೂನು ಸುಮ್ನೆ ಅದು ಹಂಗೇ ಹೋಗ್ತಾ ಇರತ್ತೆ. ಸೊ ಮೋಸ್ಟ್ಲಿ ಆಚಾರ್ಯರಿಗೆಲ್ಲ ಯಾರನೋ ಒಬ್ರು ನಮ್ ಪುಸ್ತಕ ಓದ್ತಾನೆ ಇರ್ಲಿ ಅಂತ ಇರ್ಬೋದೇನಪ್ಪ. ಅಲ್ಲ, ದೇವ್ರಿಗೆ ಭಕ್ತ ಇಲ್ದರೆ ದೇವ್ರಿಲ್ಲ ಅನ್ನೋಂಗೆ ಪುಸ್ತಕಕ್ಕೆ ಓದೋರು ಇಲ್ದರೆ ಪ್ರಾಬ್ಲಮ್ ಆಯ್ತಲ್ಲ ಗುರುಗಳೇ. ಹಂಗಲ್ರಿ, ಅದು ಮಧ್ಯದಲ್ಲಿರುವ ಮನಸ್ಸಿಗೂ ಸಾಕ್ಷಿಗೂ ಮಧ್ಯದಲ್ಲಿರ್ತಕ್ಕವನು ಬರೀ ಕಾನ್ಸೆಪ್ಟ್ ಹೊರತು ಅವನಿಗೆ ಅಸ್ತಿತ್ವವೇ ಇಲ್ಲ. ಅವನ ಮನಸ್ಸು ಬಾಧಿತವಾಗುತ್ತಲೇ ಅವನು ಬಾಧೆ ಮಾಡ್ಬಿಡ್ತಾನೆ. ಮತ್ತೆ ಅವನನ್ನು ಬಾಧೆ ಮಾಡಕ್ಕೆ ಇನ್ನೊಂದು ಪ್ರಯತ್ನ ಮಾಡ್ಬೇಕಾಗಿಲ್ಲ. ಮನಸ್ಸು ಬುದ್ಧಿಯ ಅಸ್ತಿತ್ವ ಹೋಯ್ತು ಅಂದ್ರೆ ಈ ಪ್ರಮಾತೃತ್ವ ಹಾರೋಯ್ತು ಅಂತ ಅರ್ಥ. ಅಲ್ಲಿವರೆಗೆ ಪ್ರಮಾತೃತ್ವ. ಈ ಮನಸ್ಸು ಬುದ್ಧಿಯು ಬಾಧೆ ಆಗುತ್ತಲೇ ಈ ನಾನು ಅನ್ನೋದು ತಾನು ಹೋಗ್ಬಿಡುತ್ತೆ. ಅದಕ್ಕೆ ಇದೆರಡು ಇದ್ದಾಗಲೇ, ಮನಸ್ಸು ಬುದ್ಧಿ ಅನ್ನೊಂದು ಉಪಾಧಿ ಇದ್ದಾಗಲೇ ಅದಕ್ಕೆ ಅಸ್ತಿತ್ವ ಹೇಳ್ಕೊಂಡು ನಾನು ವಿಚಾರ ಮಾಡ್ತಾ ಇರ್ತಾನೆ. ಅದು ಬಿಟ್ಕೊಂಡ ಅಂದ್ರೆ ಸಾಕ್ಷಿ ಆಗ್ತಾನೆ. ನೋಡಿ ಮುಂದೆ ನೋಡಿ, ಅದ್ವಯಂತ ದ್ವಯಾಭಾಸಂ. ಕೇಳಿಮ್ಮ, ಅಯ್ಯೋ ಅನುಪಮ ಅವ್ರು ಕೇಳ್ತಾರಂತೆ ಮಾಡಿ. ಸೊ ಐ ಮೀನ್ ಅರ್ಥ ಆಯ್ತು ಅನ್ಸುತ್ತೆ ನನ್ಗೆ. ಬಟ್ ಐ ಜಸ್ಟ್ ವಾಂಟ್ ಟು ಇದು ಕರೆಕ್ಟ್ ಆಗಿ ಅರ್ಥ ಆಯ್ತಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ. ಇಲ್ಲಿ ನೀವ್ ಹೇಳ್ತಾ ಇರೋದು ಸ್ನೇಕ್ ಆಬ್ಜೆಕ್ಟ್ ಅಲ್ಲ, ಬೇರೆ, ಇಟ್ಸ್ ನಾಟ್ ಅನ್ ಔಟ್ಸೈಡ್ ಆಬ್ಜೆಕ್ಟ್, ನಮ್ಮ ಮೈಂಡೇ ಅಂತ, ಕರೆಕ್ಟ್ ಅಲ್ವಾ? ಹೌದು ಹೌದು. ಸ್ನೇಕ್ ಎಂಬುದು ಮನಸ್ಸಲ್ಲೇ ಕಲ್ಪಿತವಾದಂತಹ ಒಂದು ವಿಕಲ್ಪ. ಆ ರಜ್ಜುವು ಕೂಡ ಮನಸ್ಸಿಗೆ ಕಲ್ಪಿತವಾಗಿರ್ತದೆ. ದೃಷ್ಟಾಂತದಲ್ಲಿ ಹಗ್ಗವನ್ನು ಹಾವ ನೋಡುವ ಹಾಗೇನೆ ಆತ್ಮನನ್ನೇ ಮನಸ್ಸಾಗಿ ನೋಡ್ತಾ ಇದ್ದೀರಾ. ಹೊರಗಡೆ ಆಬ್ಜೆಕ್ಟ್ ಇನ್ಪುಟ್ ತಗೋತಾ ಇದೀವಿ ಅಂತ ಹಂಗ ತಗೊಳ್ತಾನೆ ಇಲ್ಲ. ನಿದ್ರೆಯಲ್ಲಿ
ಎದ್ದಿದಾಗ ಜಸ್ಟ್ ಗೆಟಿಂಗ್ ದ ಇನ್ಪುಟ್ ಫ್ರಮ್ ಅ ಡಿಫರೆಂಟ್ ಸೋರ್ಸ್ ಅಂತ ಅಷ್ಟೇ. ಲೌಕಿಕ ದೃಷ್ಟಾಂತದಲ್ಲಿ ಹಗ್ಗವನ್ನು ಹಾವಾಗ್ತಿದ್ವಿ ಹಾಗೆ ಆತ್ಮನ ಮನಸ್ಸಾಗಿ ತೆಗಿತಾ ಇದ್ದಾರೆ ಅಂತ ದಾಷ್ಟಾಂತಿಕ ಮಾಡ್ತಿದ್ದಾರೆ. ಇವಾಗ ಎಲ್ಲಿ ಹೇಗೆ ಹಾವಿಲ್ಲವೋ ಹಾಗೆ ಇಲ್ಲಿ ಮನಸ್ಸಿಲ್ಲ ಅನ್ನೋದೇ ತಾತ್ಪರ್ಯ. ಇರೋದು ಆತ್ಮನೇ. ಅಲ್ಲಿ ಹಗ್ಗ ಹಾವಾತೋದು ಹಗ್ಗ ಅಂತ ಒಂದು ಇದೇನು ಲೆಕ್ಕ ಅಲ್ಲ. ಅಲ್ಲಿ ಹಾವೆಂಬುದು ಹೇಗೆ ಕಾನ್ಸೆಪ್ಟೋ ಬರೀ ಕಲ್ಪನೆಯೋ ವಿಕಲ್ಪವೋ ಹಾಗೆ ಮನಸ್ಸೆಂಬುದು ಒಂದು ವಿಕಲ್ಪ ಕಲ್ಪನೆ ಅದಿಲ್ಲ. ಇರೋದು ಆತ್ಮನೊಬ್ಬನೇ. ಅದು ಅದ್ವಯವಾಗಿರ್ತಕ್ಕಂಥದ್ದು. ಅದ್ವಯಂಚ ದ್ವಯಾಭಾಸಂ ಮನಸ್ವಪ್ನೇನ ಸಂಶಯ. ಅದ್ವಯಂಚ ದ್ವಯಾಭಾಸಂ ತಥಾ ಜಾಗೃನ್ನ ಸಂಶಯ. ದ್ವಯಾಭಾಸಂ ತಥಾ ಜಾಗೃನ್ನ ಸಂಶಯ. ಅದ್ವಯಂಚ ದ್ವಯಾಭಾಸಂ ಮನಸ್ವಪ್ನೇನ ಸಂಶಯ. ಅದ್ವಯಂಚ ದ್ವಯಾಭಾಸಂ ತಥಾ ಜಾಗೃನ್ನ ಸಂಶಯ. ಅದ್ವಯಂ ಚ ದ್ವಯಾಭಾಸಂ ಮನಃ ಸ್ವಪ್ನೆ ನ ಸಂಶಯಃ. ಅದ್ವಯಂ ಚ ದ್ವಯಾಭಾಸಂ ತಥಾ ಜಾಗೃತ ನ ಸಂಶಯಃ. ನ ಸಂಶಯಃ. ಅದು ಅದ್ವಯವಾಗಿದೆ. ಯಾವುದೋ ಮನಸ್ಸು. ಆದರೂ ಸ್ವಪ್ನದಲ್ಲಿ ಅದ್ವಯವಾದ ಮನಸ್ಸೇ ಎಲ್ಲಾ ಆಕಾರವಾಗಿ ತೋರುತ್ತೆ. ಗಿಡಮರ ಬಳ್ಳಿಗಳಾಗಿ ಜನರಾಗಿ ಪಂಚಭೂತಗಳಾಗಿ ಎಲ್ಲಾ ಪದಾರ್ಥ ರೂಪದಿಂದ ಒಂದೇ ಮನಸ್ಸು ಕನಸಿನಲ್ಲಿ ಹೇಗೆ ಎಲ್ಲಾ ರೂಪವನ್ನು ತಾಳ್ಕೊಳ್ತವೆ. ಇದು ನಮ್ಮ ಅನುಭವ. ನಾವಂತೀವಿ ಎಚ್ಚರಿಕೆ, ಅಯ್ಯೋ ನನ್ನ ಮನಸ್ಸಿನೆಲ್ಲ ಏನೇನೋ ತೋರ್ಸಪ್ಪ. ನಿಜವಾಗಿ ಕನಸಿನಂತ ಒಂದು ಪದಾರ್ಥಗಳಾಗಲಿ ವ್ಯಕ್ತಿಗಳಾಗಲಿ ಕಂಡದ್ದು ಏನೂ ಇಲ್ಲ. ನಾನು ಕನಸಲ್ಲಿ ನಿಮ್ಮ ಹತ್ರ ಮಾತಾಡ್ದೆ, ನಿಮಗೆ ಹೇಳಿದ್ರೆ ನಾವಂದೆ ಎಚ್ಚರಿಕೆ ಕೇಳಿದ್ರೆ ನೀವು ಒಪ್ಕೊಳ್ಳೋದಪ್ಪ. ಹೌದಾ ಅಂತೀರೇ ಹೊರತು ಹೌದು ನಾನು ನಿಮ್ಮ ಹತ್ರ ಕನಸ ಡಿಸ್ಕಸ್ ಮಾಡಿದೆ, ನಾನು ಹೀಗೆ ಪ್ರಶ್ನೆ ಮಾಡಿದೆ, ನೀವು ಅದಕ್ಕೆ ಈ ರೀತಿ ಉತ್ತರ ಕೊಟ್ರಿ ಅಂತ ನಾನು ಎಚ್ಚರ ನಿಮ್ಮ ಹತ್ರ ಕೇಳಿದ್ರೆ ನೀವೇನು ಒಪ್ಕೊಳ್ಳಲ್ಲ. ಆಗ ಏನಾಯ್ತು? ಕನಸಿಲ್ಲ ನೀವು ನಿಮ್ಮೊಡನೆ ಚರ್ಚೆ ಮಾಡಿದ್ದು ಅಲ್ಲಿನ ಕಾಲದೇಶ ಅಷ್ಟು ನನ್ನ ಮನಸ್ಸೇ ಅಲ್ಲಿನ ಜನರು, ಅಲ್ಲಿನ ಗಿಡ ಮರ ಬಳ್ಳಿಗಳು, ಅಲ್ಲಿ ಪದಾರ್ಥ ಎಲ್ಲವೂ ಆಗಿದ್ದು ಒಂದೇ ಮನಸ್ಸು ದ್ವೈತ ರೂಪದಿಂದ ತೋರ್ತಾ ಇತ್ತೋ ಅದೇ ರೀತಿ ಈ ಜಾಗೃತಿನಲ್ಲೂ ಕೂಡ ಅದ್ವಯವಾದಂತಹ ಆಟ ಅದ್ವಯವಾಗಿರ್ತಕ್ಕಂಥ ಆತ್ಮವಸ್ತುವು ಜಾಗೃತಿಯಲ್ಲಿ ದ್ವೈತಾಭಾಸವಾಗಿ ತೋರ್ತಾ ಇದೆ ಅಂದರೆ ಮನಸ್ಸು ಅಂತ ಹೇಳ್ತಾ ಇಲ್ಲ. ಕನಸಿನಲ್ಲಿ ಮನಸ್ಸು ಅಂತ ಹೇಳ್ಬಿಟ್ಟು ನೀವೇ ಮನಸ್ಸು ಶಬ್ದಕ್ಕೆ ಆತ್ಮ ಅಂತ ಹೆಸರು ಕೊಟ್ಟು ಸ್ವಾಮಿಗಳು ರೂಪವಾಗಿ ತೋರ್ತಾ ಇದ್ದಾನೆ ಕನಸಲ್ಲಿ. ಎಚ್ಚರದಲ್ಲೂ ಆತ್ಮನೇ ಎಲ್ಲಾ ರೂಪವಾಗಿ ತೋರ್ತಿರೋದು. ನೀವು ಆತ್ಮಲ್ಲಿ ನಿಂತು ನೋಡಿ, ಆಗ ಪ್ರಪಂಚ ಅನ್ನೋದು ನಿಮ್ಗೆ ಕಾಣೋದೇ ಇಲ್ಲ. ಆತ್ಮನ್ ವಿಡ್ರಾ ಮಾಡಿ ಪ್ರಪಂಚ ಅನ್ನೋದು ಇರೋದೇ ಇಲ್ಲ. ಅಂದ್ರೆ ಆತ್ಮನ ಪ್ರಪಂಚ ಡಿಸ್ಕಸ್ ಮಾಡ್ಕೊಂಡ್ರೆ, ವಿಡ್ರಾ ಮಾಡೋದ್ರಿಂದ ಪ್ರಪಂಚದಿಂದ ಆತ್ಮನ ಬಿಡಿಸ್ಕೊಂಡ್ರೆ ಏನು ಮನಸ್ಸು ಒಂದು ಉಪಾಧಿ ಇಟ್ಕೊಂಡು ಹಿಂದೆ ಬಂದು ನೋಡಿದಾಗ ಅವು ಪ್ರಪಂಚ ಕಾಣ್ತೇ ಹೊರತು ಮನಸ್ಸಿನ ಸಂಬಂಧ ಬಿಡಿಸ್ಕೊಂಡ ಸಮಯದಲ್ಲಿಯೇ ದ್ವೈತ ಮುಳುಗೋಗ್ಬಿಡತ್ತೆ. ಈಗ ಅದ್ವಯವಾದ ಸ್ವರೂಪವೇ ಜಾಗೃತ ಎಚ್ಚರದಲ್ಲಿ ಅನೇಕ ರೂಪದಿಂದ ಅಧ್ಯಾತ್ಮವಾಗಿ ದೇಹೇಂದ್ರಿಯ ಮನೋಬುದ್ಧಿಯಾಗಿ, ಅಧಿಭೂತವಾಗಿ ಪಂಚಭೂತವಾಗಿ, ಅಧಿದೈವವಾಗಿ ಇಂದಾದ ರೂಪದಿಂದ ಎಲ್ಲಾ ರೂಪದಿಂದಲೂ ಒಂದೇ ಆತ್ಮತತ್ವೇ ಹೀಗೆಲ್ಲ ತೋರ್ತಾ ಇರೋದು. ಆತ್ಮನಿಗಿಂತ ಬೇರೆಯಾಗಿ ಏನೇನೂ ಇಲ್ಲ. ಇದು ಪರಮಾರ್ಥ, ಇದು ಪರಮ ಸಿದ್ಧಾಂತ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಕನಸಿನಲ್ಲಿ ಹಾಗೆ ಕಂಡಿದ್ದೀರಾ, ಅದನ್ನ ಅಪ್ಲೈ ಮಾಡ್ಕೊಳ್ಳಿ ಎಚ್ಚರ ಕೂಂತಾ ಇದ್ದಾರೆ. ಕನಸಿನಲ್ಲಿ ಏನಾಗಿದೆ, ಒಂದು ವ್ಯತ್ಯಾಸ, ಮನಸ್ಸು ಅಂತ ಒಂದು ಇಟ್ಕೊಂಡಿದ್ವಿ. ಆದ್ರೆ ಮನಸ್ಸು ಅನ್ನೋದು ಆತ್ಮನಿಗೆ ಹೆಸರಲ್ಲಿ. ಆತ್ಮನೇ ಮನಸ್ಸಾಗಿ ಕನಸಿನಲ್ಲಿ ಎಲ್ಲಾ ರೂಪ ಹೇಗೆ ತೋರ್ನೋ ಹಾಗೆ ಇಲ್ಲೂ ಎಚ್ಚರದಲ್ಲೂ ಆತ್ಮನೇ ಮನಸ್ಸು ಅಂತಲೂ ಎಲ್ಲಾ ರೂಪ ಅಂತ ಎಲ್ಲರೂ ತೋರ್ತಾ ಇದ್ದಾನೆ ಹೊರತು ಬೇರೆ ಅಲ್ಲ. ರವೀಂದ್ರ ಅವ್ರ ಪ್ರಶ್ನೆಗೆ ಇಲ್ಲಿ ಈ ಕಾಂಟೆಕ್ಸ್ಟ್ ಅಲ್ಲಿ ಹೇಗ್ ಬೈಫರ್ಕೇಶನ್ ಮಾಡ್ಕೋಬೇಕು ಅಂದ್ರೆ 2 ಕ್ಯಾಟಗರಿ ಮಾತ್ರ ತಗೋಬೇಕು. ಒಂದು ಆತ್ಮ, ಇನ್ನೊಂದು ಮನಸ್ಸು. ಆತ್ಮ ಮನಸ್ಸು. ಆತ್ಮ ಸಾಕ್ಷಿ ಸ್ವರೂಪ. ಮನಸ್ಸನ್ನ ಎರಡಾಗಿ ಒಡ್ಕೊಂಡಿದೆ. ಅದು ಮನಸ್ಸೇನೆ ಇಲ್ಲಿ ಕಾರಿಕಾಕಾರರು 2 ಅಂತ ಇದ್ದಾರೆ. ಒಂದು ಮನಸ್ಸದೇ ಒಂದು ಪಾರ್ಟ್ ಸಬ್ಜೆಕ್ಟ್, ಇನ್ನೊಂದು ಪಾರ್ಟ್ ಆಬ್ಜೆಕ್ಟ್. ಮನಸ್ಸದೇ 2 ಗ್ರಾಹ್ಯ ಗ್ರಾಹಕ ಭಾವ ಹೇಳ್ತಾ ಇರೋದಿಲ್ಲಿ. ಸೊ 2 ರಾಶಿ. ಒಂದು ರಾಶಿ ಸಾಕ್ಷಿ ರೂಪ ಆತ್ಮ ಸ್ವರೂಪ, ಅದು. ಇನ್ನೊಂದು ರಾಶಿ ಮನಸ್ಸು. ಆ ಮನಸ್ಸಲ್ಲಿ 2 ಬೈಫರ್ಕೇಶನ್. ಪ್ರಮಾತೃತ್ವ ಮನಸ್ಸನ್ನ ತೋರ್ಕೊಳ್ಳುವ ವಿಶೇಷ. ಒಂದು ಪ್ರಮಾತೃ, ಒಂದು ಪ್ರಮಾಣ. ಅವಾಗ ಏನಾಗುತ್ತೆ, ಯಾರಿಗ ಉಪದೇಶ ಅಂದ್ರೆ ಆ ಮನಸ್ಸಲ್ಲಿ 2 ಭಾಗ ಇದೆಯಲ್ಲ, ಒಂದು ಪ್ರಮಾತೃ ಭಾಗ, ಇನ್ನೊಂದು ಆಬ್ಜೆಕ್ಟ್. ಮನಸ್ಸನ್ನು ನಾನು ಮಾಡ್ಕೊಂಡು ಉಪದೇಶ, ಅವನಿಗೆ ಉಪದೇಶ. ಅವನಿಗೆ ಏನಂತ ಉಪದೇಶ ಅಂದ್ರೆ, ನೀನು ಈ ಬೈಫರ್ಕೇಶನ್ ಮಾಡ್ಕೊಂಡಿದೀಯಲ್ಲ ಅದೆಲ್ಲ ಕಣೋ ಸಾಕ್ಷಿ ನೀನು ಅಂತ. ಸೊ ಇಲ್ಲಿ 3 ಕ್ಯಾಟಗರಿನಲ್ಲಿ ಸಪರೇಟ್ ಮಾಡಕ್ ಹೋಗ್ಬೇಡಿ ಮನಸ್ಸಿಂದ. ಮನಸ್ಸೇ 2 ಕಲ್ಪನೆಯಿಂದ ತೋರ್ಕೋತಾ ಇದೆ. ಉಪದೇಶ ಆಯ್ತು. ಚಿದಾಭಾಸವಾದ ಅಂತಃಕರಣ ಅಂತ ಹೇಳಿದಲ್ಲ, ಅದೇ ರೀತಿ ಚಿದಾಭಾಸವಾದ ಮನಸ್ಸಿಗೆ ಉಪದೇಶ.
ಅಲ್ಲ ಅದು ಆಬ್ವಿಯಸ್ ಗುರುಗಳೇ. ಅಧ್ಯಾರೋಪ ಅಪವಾದದಲ್ಲಿ ಕೊನೆಗೆ ಆತ್ಮನ ಹತ್ರ ಉಳ್ಕೊಳ್ಬೇಕಾದ್ರೆ ಆ ನಾನು ಅನ್ನೋ ಅಂಶನ ಅಹಂನ ಮನ್ಸಿಗೆ ಸೇರಿಸಿ ಅದ್ರೊಳಗಡೆ ಎಳೆ ಎಳೆ ಬಿಡಿಸ್ಕೊಂಡು ನಾನು ಯಾವ್ದಲ್ವೋ ಅದನ್ನ ತಳ್ಳಿ ತಳ್ಳಿ ನಾನು ಎಷ್ಟಾಗುತ್ತೋ ಸಣ್ಣ ಆಗಿ ಕೊನೆಗೆ ನಾನು ಇಲ್ದಿರೋಂಗ್ ಮಾಡ್ಕೊಂಡ್ರೆ ಉಳಿಯೋದು ಆತ್ಮನೇ. ಅದು ಆಬ್ವಿಯಸ್. ಬಟ್ ಈ ಪ್ರಾಬ್ಲಮ್ ಏನಂತಂದ್ರೆ ನೀವ್ ಈ ವಿಚಾರ ಮಾಡ್ತಾ ಇರ್ಬೇಕಾದ್ರೆ ನಾನು ಮುಂದೆ ಇಟ್ನಲ್ಲ ಆಬ್ಜೆಕ್ಟ್, ಆಯ್ತಾ, ಆಬ್ಜೆಕ್ಟ್ ಮೇಲ್ಗಡೆ ಫೋಕಸ್ ಹೋಗ್ಬಾರ್ದು. ನಾನು ಇನ್ನ ಸಬ್ಜೆಕ್ಟ್ ಅಂತ ಏನ್ ಅನ್ಕೊಂಡಿದೀನೋ ಅದ್ರ ಮೇಲ್ಗಡೆ ತಿರ್ಗಾ ಕೊಲೆ ಮಾಡ್ಕೊಳ್ಬೇಕು ಇನ್ನಷ್ಟನ್ ಕೆರೆದ್ ಬಿಸಾಕಕ್ಕೆ. ಈ ಪರ್ಟಿಕ್ಯುಲರ್ ದೃಷ್ಟಾಂತರದಲ್ಲಿ ಕೆರೆದ ಆಗೋಗಿದೆ, ಆಚೆ ಕಡೆ ಅದನ್ನ ತಿರ್ಗಾ ಬೇರ್ಪಡಿಸಿ ಆತ್ಮನ್ ಜೊತೆ ಎಲ್ಲ ಸೇರ್ಸಕ್ ಹೋಗ್ತಾ ಇದೀನಲ್ವಾ. ಇಲ್ಲಿ ನನ್ ಮೇಲೆ ಈ ಹೂ ಎಮ್ ಐ ಅನ್ನೋ ಕ್ವಶನ್ ಕೇಳ್ತಾರಲ್ವಾ ರಮಣ್ರು, ಆ ತರ ವಿಚಾರದೊಳಗಡೆ ನನಗೆ ಯಾವಾಗ್ಲೂ ಚಾಕು ಹಾಕೊಳ್ತಾ ಇರ್ತೀನಿ. ಸೊ ನಾನ್ ಸಣ್ಣ ಆಗ್ತಾನೆ ಇರ್ತೀನಿ. ಅವಾಗ ಫೋಕಸ್ ಯಾರ ಮೇಲಿದೆ? ಆ ಕುರ್ಚಿ ಮೇಲೆ ಕೂತೋನ್ ಮೇಲ್ಗಡೆನೆ ಫೋಕಸ್ ಇರೋದು. ಬಟ್ ಈ ದೃಷ್ಟಾಂತರದಲ್ಲಿ ಹೊರಗಡೆ ಇರೋದ್ರ ಮೇಲೆ ಫೋಕಸ್ ಇತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಹೊರಗಡೆ ದೃಷ್ಟಾಂತ ತೋರಿಸ್ತಾ ಇದ್ದ ಹೊರತು ನಿಜ ಹೇಳಿದ್ರೆ ನಾನು ಎಂಬುದರ ಒಂದು ಬಾಧೆ ಮಾಡೋದೇ ಮುಖ್ಯ ಇದರಲ್ಲಿ. ಅಲ್ಲಿ ಕೇಳೋಣ ಹೇಳಿದ ಹಾಗೆ ಮನಸ್ಸಿನಲ್ಲಿ ಅಭಿಮಾನ ಪಟ್ಕೊಂಡ ಚೈತನ್ಯವೇ ನಾನು. ಅಲ್ಲಿ ಎರಡು ಭಾಗ ಇದೆ. ಮನಸ್ಸು ಅಂತ ಒಂದು ಆಕಾರ, ಅಲ್ಲಿ ಚೈತನ್ಯ ಅನ್ನೋದು ತೋರಿಕೆ ಇದಿಲ್ಲ, ಆಭಾಸ, ಚಿದಾಭಾಸ. ಅಲ್ಲಿ ಅಭಿಮಾನ ಪಟ್ಕೊಂಡ ಆತ್ಮನಿಗೆ ಜೀವ, ನಾನು, ಪ್ರಮಾತೃ ಹೆಸರು. ಆ ಪ್ರಮಾತೃತ್ವವು ಆ ಬುದ್ಧಿಪಾದಿಯಿಂದ ಬಂದದ್ದಾದ್ರಿಂದ ಬುದ್ಧಿಪಾದಿಯು ಬಿಟ್ಟುಕೊಳ್ಳುತ್ತಲೇ ಪ್ರಮಾತೃತ್ವ ಬಿಟ್ಕೊಂಡದ್ದಾಗಿ ಒಂದೇ ಟೈಮಿಗೆ ಇದರ ಪ್ರಮೇಯತ್ವ ಬಾಧಿತವಾಗುತ್ತಲೇ ಪ್ರಮಾತೃತ್ವ ಬಾಧಿತವಾಗಿ ಆತ್ಮ ಉಳ್ಕೊಂಡ್ಬಿಡ್ತಾನೆ. ಇಲ್ಲಿ ಪ್ರಮೇಯ ಮುಂಚೆ ಬಾಧಿತವಾಗಬೇಕು, ಪ್ರಮಾತೃತ್ವ ಮುಂಚೆ ಆಗ್ಬೇಕು ಅಂದ್ರೆ ಒಂದಿದೆ ಅನ್ಯೋನ್ಯಾಶ್ರಯ. ಪ್ರಮೇಯ ಸತ್ಯತ್ವ ಬುದ್ಧಿ ಇರುವವರೆಗೆ ಪ್ರಮಾತೃ ಬಿಟ್ಕೊಳ್ಳಲ್ಲ, ಪ್ರಮಾತೃತ್ವ ಆಗಿರುವವರೆಗೂ ಪ್ರಮೇಯ ಸತ್ಯ ತೋರ್ತಾ ಇರುತ್ತೆ. ಒಟ್ಟಿಗೆನೆಯೇ ಪ್ರಮೇಯತ್ವವು ತೋರಿಕೆಯನ್ನು ಗೊತ್ತು ಮಾಡಿಕೊಳ್ಳುತ್ತಲೇ ಪ್ರಮಾತೃತ್ವವನ್ನು ಬಿಟ್ಕೊಂಡು ಪ್ರಮಾತ ಪ್ರಮಾಣ ಪ್ರಮೇಯಾತೀತವಾದ ಆತ್ಮದಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಅದು ಅನುಭವ ಆಗ್ಬಿಡೋದು. ಅಂತಃಕರಣದಲ್ಲಿ ಬುದ್ಧಿ, ಮನಸ್ಸು, ಚಿತ್ತ ಮತ್ತೆ ನಾನು ಅನ್ನೋದು 4 ಪ್ರತ್ಯಯ. 4 ಪ್ರತ್ಯಯಗಳಿಗೂ ಒಂದೊಂದ್ರಲ್ಲಿ ಒಂದೊಂದ್ ರೀತಿ ಉಪದೇಶ ಮಾಡ್ತಾ ಇದ್ದಾರೆ. ಮನಸ್ಸನ್ನ ನೀನು ಅಮನಿಭಾವ ಮಾಡ್ಕೊಂಡ್ರು, ಬುದ್ಧಿಯನ್ನ ನೀನ್ ನಾಶ ಮಾಡ್ಕೊಂಡ್ರು, ನಿನ್ನನ್ನ ನೀನ್ ಅಳಿಸ್ಕೊಂಡ್ರು, ಎಲ್ಲ ಒಂದೇ ಉಪದೇಶ. ಅದು ಬೇರೆ ಬೇರೆಯವ್ರಿಗೆ ಹೇಳಿರೋದಲ್ಲ, ಒಬ್ರಿಗೆ ಹೇಳ್ತಿರೋದು. ಮತ್ತೆ ಕಿರಣ್ ಅವ್ರು ಹೇಳಿದಂಗೆ ಹಗ್ಗದ ಹಾವಿನ ದೃಷ್ಟಾಂತದಲ್ಲಿ 3 ಇದೆ, ಇದರಲ್ಲಿ 3 ಅಲ್ಲ. ಹಾವೇ ಯೋಚನೆ ಮಾಡ್ತಾ ಇರೋದು, ಹಾವೇ ನಾನು ಅನ್ಕೊಂಡಿರೋದು. ಅದ್ರಿಂದ ತಪ್ಪಾಗಿ ನಾನು ಹಾವಲ್ಲೇ ಮನಸ್ಸು ನಾನು ಅಂತ ಒಂದು 2 ಭಾವ ಇದೆ. ಅದು ಇಲ್ಲಿ ಏನು ಅಂದ್ರೆ ನಿಶ್ಚಯ ಮಾಡುವ ವೃತ್ತಿಗೆ ಬುದ್ಧಿ ಅಂತಲೂ, ಯೋಚನೆ ಮಾಡುವ ವೃತ್ತಿಗೆ ಮನಸ್ಸು ಅಂತಲೂ, ಆಮೇಲೆ ಅವೇರ್ನೆಸ್ ಗೊತ್ತಾಗತ್ತೆ ಅನ್ನೋ ವೃತ್ತಿಗೆ ಚಿತ್ತ ಅಂತಲೂ, ನಾನು ಹೊಂದ್ಕೊಳ್ಳುವ ವೃತ್ತಿಗೆ ಅಹಂಪ ಅಂತ. ಅದು 4 ಅಲ್ಲ, ಅದು ವೃತ್ತಿ 4ಕ್ಕೆ ಹೊರತು ಉಪಾಧಿ 4 ಅಲ್ಲ. ಅದು ಕರುಣ ದೃಷ್ಟಿಯಿಂದ. ಇಲ್ಲಿ ಮನಸ್ಸು ಅಂದ್ರೆ ಆ ಕರುಣ ದೃಷ್ಟಿಯಿಂದ ಹೇಳ್ತಾನೆ ಇಲ್ಲ. ಇಲ್ಲಿ ಆತ್ಮನೇ ವಿಷಯಿಯಾಗಿ ಒಡ್ಕೊಂಡಿರೋದಕ್ಕೆ ಮನಸ್ಸು ಅಂತ ಒಂದ್ ಹೆಸರು ಕೊಟ್ಟಿದ್ದಾರೆ. ಆ 4 ಬೈಫರ್ಕೇಶನ್ ಕರ್ಣದ ರೂಪವಾಗಿ ಅಂತಃಕರಣ ಅಂತ ನೋಡಿದಾಗ ಇನ್ಸ್ಟ್ರೂಮೆಂಟ್ ಆದಾಗ ಆ 4 ಉಪದೇಶ ಬರುತ್ತೆ. ಸ್ವಾಮಿ ಟಿಪ್ಪಣಿಯಲ್ಲಿ ಮನಸ್ಸು ಎಂದೇ ಕಾರಿಕೆಯಲ್ಲಿ ಇದ್ದರೂ ಇದು ಅದ್ವಯವಾಗಿರುವುದೆಂದು ಮುಂದಿನ ಕಾಲಿಗೆ ಹೇಳುವುದೆಂದು, ಆತ್ಮರೂಪದಿಂದಲೇ ಇದು ಸತ್ಯವೆಂದು ಇನ್ನೂ ಮುಂದೆ ಹೇಳುವುದೆಂದು, ಮನಸ್ಸೆಂದರೆ ಇಲ್ಲಿ ಆತ್ಮನೆಂದೇ ಗ್ರಹಿಸಬೇಕು. ರಜ್ಜುರೂಪೇಣ ಸರ್ಪೈವ ಪರಮಾರ್ಥತಃ ಆತ್ಮರೂಪೇಣ ಅದ್ವಯಂ ಸತ್ ದ್ವಯಾಭಾಸಂ ಮನಸ್ವಪ್ನೇನ ಸಂಶಯ. ನೋಡಿ, ಇಲ್ಲಿ ಸತ್ವನ ಇದ್ದುಕೊಂಡು ಅರ್ಥ ಮಾಡಿದ್ದಾರೆ ಸ್ವಾಮಿಗಳು. ಇಲ್ಲಿ ಸತ್ವ ಅಂದ್ರೆ ಸದ್ರೂಪವಾಗಿರುವ ಅರ್ಥ ಮಾಡಿಲ್ಲ. ರಜ್ಜು ರೂಪದಿಂದ ಸರ್ಪವೇ ಪರಮಾರ್ಥವಾಗಿ ಇರ್ತಕ್ಕದ್ದು. ಸರ್ಪವು ನಿಜವಾಗಿ ರಜ್ಜು ರೂಪದಿಂದಲೇ ಇರ್ತಕ್ಕದ್ದು. ಅಲ್ಲಿ ರಜ್ಜು ರೂಪೇಣ ಸರ್ಪ ಇವ ದೃಷ್ಟಾಂತ. ಸರ್ಪವು ರಜ್ಜು ರೂಪದಿಂದ ಹೇಗಿರ್ತಕ್ಕದ್ದೋ ಅದೇ ರೀತಿ ಅದ್ವಯವಾದ ಆತ್ಮರೂಪದಿಂದಲೇ ಇದ್ಕೊಂಡದ್ದಾಗಿದ್ದು ಮನಸ್ಸು ದ್ವಯಾಭಾಸವಾಗಿ ಬಿಡಿಬಿಡಿಯಾಗಿ ಬೇರೆ ಬೇರೆಯಾಗಿ ತೋರ್ತಾ ಇರುತ್ತೆ. ಸ್ವಪ್ನದಲ್ಲಿ ಅದ್ವಯವಾಗಿಯೇ ಇದ್ದದ್ದಾಗಿದ್ರು ಅದು ಮನಸ್ಸು ಅಂತ ಒಂದು ಹುಟ್ಟಾಕೊಂಡು ದ್ವೈತ ರೂಪದಲ್ಲಿ ತೋರ್ತಾ ಇರುತ್ತೆ. ಹೌದು, ದೃಷ್ಟಾಂತದಲ್ಲಿ ಪರಮಾರ್ಥವಾಗಿ ಸರ್ಪ ಹೇಗೆ ಅದ್ವಯೋ ಹಾಗೆ ದಾಷ್ಟಾಂತಿಕದಲ್ಲಿ ಮನಸ್ಸು ಅನ್ನೋದು ಅದ್ವಯವಾದ ಸ್ವರೂಪವೇ. ಅದ್ವೈತ ಸ್ವರೂಪ ಆಗಿದ್ರು ಕೂಡ ಎಲ್ಲಿವರೆಗೆ ಅದ್ವೈತ ಸ್ವರೂಪದ ರೂಪದಿಂದ ನಿಶ್ಚಯ ಮಾಡ್ಕೊಳ್ಳೋದ ಅಲ್ಲಿವರೆಗೆ ಆ ಅದ್ವೈತ ಸ್ವರೂಪ ಮನಸ್ಸೆಂಬ ರೂಪವನ್ನು ಒಡ್ಕೊಂಡು ದ್ವೈತ ರೂಪ ತೋರ್ಕೊತ್ತೆ. ಇದು ಅವಿದ್ಯೆಯಿಂದಲೇ ಒಡ್ಕೊಳ್ಳೋದು.
ನಹಿ ಸ್ವಪ್ನೆ ಹಸ್ತ್ಯಾದಿ ಗ್ರಾಹ್ಯಂ ತದ್ ಗ್ರಾಹಕಂ ವಾ ಚಕ್ಷುರಾದಿ ದ್ವಯಂ ವಿಜ್ಞಾನ ವ್ಯತಿರೇಕೇನ ಅಸ್ತಿ. ನೋಡಿ, ಮನೋವ್ಯತಿರೇಕೇನ ಅನ್ನಿಲ್ಲ, ವಿಜ್ಞಾನ ವ್ಯತಿರೇಕ ತಿಳ್ಕೊಂಡ್ರು. ಮನಸ್ಸು ವಿಜ್ಞಾನ ಬುದ್ಧಿ ಒಂದನೇ ಹೇಳ್ತಿದ್ದಾರೆ ಅವರು, ಆತ್ಮನಿಗೆ ಹೆಸರು ಅಂತ. ಹೇಗೆ ಕನಸಿನಲ್ಲಿ ಆನೆಯ ಮುಂತಾದ ಗ್ರಾಹ್ಯವು ಅಂದ್ರೆ ಅರಿಯುತ್ತಿರುವಂತಹ ಪದಾರ್ಥವು ಅದನ್ನು ಅರಿಯುವಂತಹ ಕಣ್ಣು ಮುಂತಾದ ಅದೇ ಆಗಲಿ, ಆನೆಯನ್ನು ಅರಿಯುತ್ತಿರುವ ಕಣ್ಣೆ ಮುಂತಾದವುಗಳಾಗಲಿ, ಆನೆ ಎಂಬ ಪದಾರ್ಥವಾಗಲಿ ಎಲ್ಲವೂ ಕನಸಿನಲ್ಲಿ ವಿಜ್ಞಾನಕ್ಕಿಂತ ಬೇರೆಯಾಗಿಲ್ಲ, ಮನಸ್ಸಿಗಿಂತ ಬೇರೆ ಇಲ್ಲ. ಮನಸ್ಸೇ ಅಲ್ಲೊಂದು ದೇಹೇಂದ್ರವನ್ನು ಸೃಷ್ಟಿ ಮಾಡಿ, ಅಲ್ಲ ಆನೆಯನ್ನು ಸೃಷ್ಟಿ ಮಾಡಿ, ಅದಕ್ಕೆ ಆನೆಗೆ ಕಾಲದೇಶವನ್ನು ಸೃಷ್ಟಿ ಮಾಡಿ ಎಲ್ಲ ರೂಪವಾಗಿಯೂ ಮನಸ್ಸೇ ಹೊಡ್ಕೊಂಡು ತೋರ್ತಾ ಇರತ್ತೆ ಕನಸಿನಲ್ಲಿ. ಮನಸ್ಸು ಒಂದೇ ಅಷ್ಟೆಲ್ಲ ರೂಪದಿಂದ ಹೊಡ್ಕೊಂಡು ತೋರ್ತಾ ಇರುತ್ತೋ ಕನಸಿನಲ್ಲಿ. ಈಗ ನಮ್ಮ ಅನುಭವ ನಾವು ಎಲ್ಲರೂ ಒಪ್ಕೊಳ್ತೀವಿ, ಹೌದು ಕನಸಲ್ಲಿ ಆನೆಯೂ ಇಲ್ಲ, ದೇಹವೂ ಇಲ್ಲ, ಇಂದ್ರಿಯವೂ ಇಲ್ಲ, ಕಾಲದೇಶವೂ ಇಲ್ಲ. ನಮ್ಮ ಮನಸ್ಸೇ ಆನೆಯಾಗಿ ಕಾಲದೇಶವಾಗಿ ದೇಹೇಂದ್ರಿಯವಾಗಿ ಎಲ್ಲವಾಗಿಯೂ ಹೌದು ಪರಮಾತ್ಮವಾಗಿಯೂ ಅದೇ ಕೊಡ್ತು. ಹಾಗೆ ವಿಜ್ಞಾನ ವ್ಯತಿರೇಕವಾಗಿ ಅದು ಯಾವುದು ಕನಸಿನಲ್ಲಿ ಇಲ್ವೇ ಇಲ್ಲ ಅಂತ ಹೇಗೋ ತಥಾ ಜಾಗೃತಪಿ ಇತ್ಯರ್ಥ, ಜಾಗೃತಪಿ ತಥೈವ ಇತ್ಯರ್ಥ. ಇದು ನಮ್ಗೆ ಕಷ್ಟ ಆಗ್ತಾ ಇದೆ. ಅಲ್ಲಿ ಹೂ ಅಂತೀವಿ, ಎಚ್ಚರದಲ್ಲೂ ಹಾಗೆ ಅನ್ಕೊಳ್ಳೇನೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಯಾಕೋ ಎಡವಟ್ಟು, ಇಲ್ಲಿ ಬೇರೆ ಅಲ್ಲಿ ಕನಸಲ್ಲೂ ಅಲ್ಲೇಂತಲೇ ಕಾಡ್ತಿತ್ತು ಕಣೋ, ಅಲ್ಲೇನ್ ಕಂಡಿದ್ದು ಮನಸ್ಸೇ, ಆ ಕಂಡಿದ್ದರೆ ಕಣ್ಣು ಮನಸ್ಸೇ, ಆ ದೇಹವೂ ಮನಸ್ಸೇ, ಎಲ್ಲವೂ ಮನಸ್ಸೇ ಕನಸಲ್ಲಿ. ನೀವು ಒಪ್ಕೊಳ್ತಿದ್ಯಾ, ಹೌದು ನಾನು ಮಲ್ಕೊಂಡಾಗ ಏನೇನೋ ನನ್ನ ಮನಸ್ಸಲ್ಲಿ ಏನೇನೋ ತೋರ್ತು ಅಂತ ಅಂತೀಯ. ನಿನ್ ಮನಸ್ಸೇ ಎಲ್ಲವಾಗಿ ತೋರಿದ್ದು ನೀನು ಅನುಭವದಲ್ಲಿರುವಾಗ ಇಲ್ಲೂ ಹಾಗೆ ಅನ್ಕೋ. ಈ ದೇಹೇಂದ್ರಿಯವು ಇದಕ್ಕೆ ಕಾಣ್ತಿರುವ ಎಲ್ಲವೂ ನಿನ್ ಮನಸ್ಸೇ. ಮನಸ್ಸಿಗೆ ಆಗೋದು ಆತ್ಮನೇ. ಮನಸ್ಸಿಗೆ ಮನಸ್ಸು ಅನ್ನೋದು ಆತ್ಮನಿಗೆ ಹೆಸರು, ವಿಜ್ಞಾನ ಆ ಮನಸ್ಸು ಎಲ್ಲ ಆತ್ಮನಿಗೆ ಹೆಸರು. ಅದೇ ಹೀಗೆ ತೋರ್ತಾ ಇರೋದು. ಆ ಆತ್ಮನಿಗಿಂತ ಬೇರೆಯಾಗಿ ಮನಸ್ಸಾಗಲಿ ವಿಜ್ಞಾನವಾಗಲಿ ಪ್ರಪಂಚ ಆಗಲಿ ಇಲ್ವೇ ಇಲ್ಲ, ಆತ್ಮನಿಗೆ ಇದದು. ಹೀಗಾಗಲೇ ಅದ್ವೈತ ಹೊಂದೋದು. ಇದಾದ ಅದ್ವೈತ ಏನ್ ಮಾಡೋದು ಹೊಂದಲ್ಲ. ಎಲ್ಲವನ್ನು ಒಂದು ಮಾಡ್ತೀನಿ ಭಾವನೆಯಿಂದ ಕಲ್ಪನೆಯಿಂದ ಅಂದ್ರೆ ಅದು ಅದ್ವೈತವಾಗಲ್ಲ. ಅನುಭವದಲ್ಲೇ ಪರಿವಸಾನ ಆಗ್ಬೇಕು. ಅನುಭವದಲ್ಲಿ ಪರಿವಸಾನ ಅನ್ನೋದು ಹೀಗಾದಾಗಲ್ಲದೆ. ಹೌದು, ಜಾಗೃತಿಯಲ್ಲೂ ಕೂಡ ಸಮಸ್ತವು ಕೂಡ ಮನೋದೃಶ್ಯಮಿದಂದ್ವೈತಂ ಯತ್ಕಿಂಚಿತ್ ಸಚರಾಚರಂ ಮನಸೋ ಹ್ಯಮನಿ ಭಾವೇ ದ್ವೈತನೈವೋಪಲಭ್ಯತೆ ಅನ್ನೋದು ಅನುಭವ. ಪರಮಾರ್ಥ ಸದ್ವಿಜ್ಞಾನ ಮಾತ್ರ ಅವಿಶೇಷ. ಎಲ್ಲ ತೋರಿಕೆಯಲ್ಲೂ ಪರಮಾರ್ಥವಾದ ಇರುವಿಕೆ ಮತ್ತು ವಿಜ್ಞಾನ ಎಲ್ಲ ಕಾಮನ್ ಆಗಿದೆ. ಎಲ್ಲ ತೋರಿಕೆಯಲ್ಲೂ ಇರುವಿಕೆ ಅರಿವಿಕೆ ಅನ್ನೋದು ಬಿಟ್ಟು ಯಾವ ನಾಮರೂಪ ತೋರ್ತಾ ಇಲ್ಲ. ನಾಮರೂಪ ಮಾಯೆ, ಅಲ್ಲಿ ನಾಮರೂಪಗಳು ಇದೆ, ನಾಮರೂಪಗಳು ತೋರ್ತಾ ಇದೆ. ಇರುವಿಕೆ ತೋರುವಿಕೆ ಎಂಬುದು ಪರಮಾರ್ಥ ರೂಪ. ಅದನ್ನು ಬಿಟ್ಟು ಯಾವ ವಿಶೇಷವೂ ಇಲ್ವೇ ಇಲ್ಲ. ಒಂದೇ ವಸ್ತುವಿಗೆ ಬೇರೆ ಬೇರೆ ಜಾಗ ಬೇರೆ ಬೇರೆ ನಾಮ ಆಗ್ಬಿಡುತ್ತೆ. ಮಣ್ಣು ಕಲಸಿಟ್ಟಾಗ ಕಲಸಿಟ್ಟ ಮಣ್ಣು, ಮುದ್ದೆ ಮಣ್ಣು, ಕಪಾಲದ ಮಣ್ಣು, ಗಡಿಗೆ ಮಣ್ಣು, ಒಡೆದ ಚೂರು ಎಲ್ಲ ಮಣ್ಣಿಗೆ ಹೆಸರು. ಹಾಗೆ ಒಂದೇ ಪರಮಾರ್ಥಕ್ಕೆ ನಾಮರೂಪಗಳು ಬೇರೆ ಬೇರೆ ಆದ್ರು ಇರುವು ಅರಿವು ಅನ್ನೋದು ಎಲ್ಲದೂ ಹಾಸೋಕ್ಕಾಗಿದ್ದು, ಆ ಇರುವು ಅರಿವಿಗಿಂತ ಬೇರೆ ಏನೇನು ಎಲ್ಲೆಲ್ಲೂ ಹೇಗೂ ಇಲ್ಲ. ಹಾಗೆ ಪರಮಾರ್ಥವಾದ ಸತ್ತು ಪರಮಾರ್ಥವಾದ ವಿಜ್ಞಾನ ಅದಷ್ಟೇ ಆಗಿದೆ ಅನ್ನೋದು ಎಲ್ಲ ಕಡೆಗೂ ಅವಿಶೇಷ. ಅವಿಶೇಷ ಅಂದ್ರೆ ಕಾಮನ್, ಸಾಮಾನ್ಯ. ಅದೊಂದನ್ನು ಗಮನಿಸ್ಕೊಂಡು ಬರೀ ಸನ್ಮಾತ್ರ ಚಿನ್ಮಾತ್ರ ಅನ್ನುವ ಅನುಭವದಲ್ಲಿ ನೆಲೆ ನಿಲ್ಲುತ್ತಲೇ ಅದ್ರಲ್ಲಿ ಸೆಟ್ಲಾದ ಅಂದ್ರೆ ಈ ತೋರಿಕೆಗೆ ಏನು ಅರ್ಥವೇ ಇಲ್ಲ. ಈಗಲೇ ನಾವು ಅವಾಗ ಪ್ರಪಂಚ ಬಾಧೆ ಮಾಡಿದವ್ರು ಆಗ್ತೀವಿ. ಪ್ರಪಂಚ ಬಾಧೆ ಮಾಡಿ ನೀನು ಎಲ್ಲೂ ಹೋಗ್ಬೇಕಾಗಿಲ್ಲ. ಆಯ್ತು, 9 ಗಂಟೆ ಆಯ್ತು. ನಮ್ಮ ಇವನು ಸುದರ್ಶನ ಇಲ್ಲಿ ಮನಸ್ಸು ಸಿಂಬಾಲಿಕ್ ಆಗಿ ಕೊಟ್ಟಿದಾರಲ್ಲ ಗುರುಗಳೇ. ಬುದ್ಧಿ ಅನ್ನೋದಕ್ಕೂ ಮನಸ್ಸು ಅನ್ನೋದಕ್ಕೂ ಒಟ್ಟು ಅಂತಃಕರಣನೇ ಅವ್ರು ತಗೋತಾ ಇದ್ದಾರೆ. ಕರೆಕ್ಟ್.